ವಿಶೇಷವಾದ ಕಾರ್ಯಕ್ರಮಕ್ಕಾಗಿ ಬಂದಿದ್ದೇವೆ. ಈಗಾಗಲೇ ಅವರು ಪ್ರೀತಿ ಹೇಳಿದ ಹಾಗೆ ಡಿಸೆಂಬರ್ ತಿಂಗಳು ಸಂತೋಷದ ತಿಂಗಳು, ಬೀಳ್ಕೊಡುಗೆಯ ತಿಂಗಳು, ಆಗಮನದ ತಿಂಗಳು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಈ ತಿಂಗಳು ಬಹಳ ವಿಶೇಷವಾದದ್ದು. ಬರೀ ದಿವ್ಯ ಜ್ಯೋತಿ ನಾಗರಿಕ ಸಭೆಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಇದು ಒಂದು ಉತ್ತಮವಾದ ದಿನ. ದೇವರು ಆಯ್ಕೆ ಮಾಡಿಕೊಂಡಿರುವ ದಿನ ಇದು. ಈ ತಿಂಗಳು ದೇವರ ಆಯ್ಕೆ ಮಾಡಿಕೊಂಡಿರುವ ತಿಂಗಳಾಗಿದೆ. ಇಡೀ ವಿಶ್ವದಲ್ಲೇ ಸಂತೋಷವನ್ನು, ಬೆಳಕನ್ನು ಕಾಣುವ ಒಂದು ದಿನವಾಗಿ, ತಿಂಗಳಾಗಿ ಮಾರ್ಪಟ್ಟಿದೆ. ಹಾಗಾಗಿ ನಮ್ಮ ದಿವ್ಯ ಜ್ಯೋತಿ ಸಭೆಯಲ್ಲಿ ಕೂಡ ಈ ಸಂತೋಷದಲ್ಲಿ ವಿಶ್ವದಲ್ಲಿರುವ ಎಲ್ಲ ದೇವ ಮಕ್ಕಳ ಸೊಂದಿಗೆ ನಾವು ಕೂಡ ಪಾಲ್ಗೊಳ್ಳುವಾಗೆ ದೇವರ ಅವಕಾಶವನ್ನ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಈ ವಿಶೇಷವಾದ ಕ್ರಿಸ್ತ ಜಯಂತಿಯ ಈ ಒಂದು ತಿಂಗಳಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಆಡಳಿತವು ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಅಗ್ರಹವು ಇದನ್ನು ನೆರವೇರಿಸುವುದು. ಪ್ರೀತಿಯುಳ್ಳ ದಯಾಮಯ ಯೇಸು ಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವಾದಿ ದೇವನೇ, ಕರ್ತಾದಿ ಕರ್ತನೆ, ನೀನು ಈ ದಿನದಲ್ಲಿ ನಮ್ಮ ಮುಂದೆ ಪ್ರಸನ್ನನಾಗಿದ್ದು, ನೀನು ಬಂದ ಉದ್ದೇಶವನ್ನು ಮತ್ತು ನೀನು ಲೋಕಕ್ಕೆ ಬಂದ ವಿಧಾನಗಳನ್ನು ನಾವು ಕಲಿತುಕೊಂಡು ಜ್ಞಾಪಕ ಮಾಡಿಕೊಳ್ಳುವ ಹಾಗೆಯೇ ನಮ್ಮೆಲ್ಲರಿಗೂ ನೀನು ರಕ್ಷಕನೆಂಬುದನ್ನಾಗಿ ಸಂತೋಷದಿಂದ ಸ್ವೀಕಾರ ಮಾಡುವ ಹಾಗೆ ನೀನು ಈ ಒಂದು ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಿದ್ದೀರಿ. ಪ್ರಭುವೆ, ಈ ಕಾರ್ಯಕ್ರಮದ ಪ್ರಾರಂಭದಿಂದ ಅಂತ್ಯದವರೆಗೂ ನಿನ್ನ ನಾಮ ಮಹಿಮೆ ಹೊಂದಲಿಕ್ಕಾಗುವ ಹಾಗೆ ಮಕ್ಕಳೆಲ್ಲರೂ ಮಾಡುವ ಈ ಕಾರ್ಯಕ್ರಮದಲ್ಲಿ ನಿನ್ನ ಆಶೀರ್ವಾದ ಅವರ ಮೇಲೆ ಇರಲಿ. ಅವರು ಕಲಿತ ಈ ವಿಷಯಗಳಲ್ಲಿ ಅವರ ಜೀವಿತಕ್ಕೆ ಅನುಗುಣವಾಗಿ ಪ್ರತಿಯೊಂದು ಕುಟುಂಬವೂ ಕೂಡ ದೇವರೇ ನಿನ್ನ ಪ್ರೀತಿ, ಆದರಣೆ, ಸಂತೋಷ, ಸಮಾಧಾನ ನೆಲೆಗೊಳ್ಳುವಂತೆ ನೀನು ಸಹಾಯ ಮಾಡು. ನೀನು ನಿತ್ಯನಾದ ತಂದೆಯಾಗಿದ್ದಿ, ಸಮಾಧಾನದ ಪ್ರಭುವಾಗಿದ್ದಿ. ಎಲ್ಲರಿಗಿಂತ ಬಹಳ ಅವಶ್ಯಕವಾದ ಸಮಾಧಾನ ಕೊಡುವ ದೇವರು ನೀನೊಬ್ಬನೇ ಎಂಬುದನ್ನು ನಾವು ಅರಿತಿದ್ದೇವೆ. ನೀನು ಕೊಡುವ ಸಮಾಧಾನವನ್ನು ಮತ್ತಾರಿಂದಲೂ ಅದನ್ನು ಕೊಡಲು ಸಾಧ್ಯವಿಲ್ಲ ಎಂಬುದಾಗಿ ನೀನು ನಮಗೆ ಹೇಳಿಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಇಲ್ಲಿ ಕೂಡಿ ಬಂದಿರುವ ಎಲ್ಲ ತಂದೆ ತಾಯಿಗಳನ್ನು, ಮಕ್ಕಳನ್ನು ಮತ್ತು ಅದನ್ನು ನಿಯೋಜಿಸಿದ ಕಾರ್ಯಕ್ರಮವನ್ನು ನಿಯೋಜಿಸಿದ ಎಲ್ಲ ನಿರ್ವಾಹಕರನ್ನು ನೀವು ಆಶೀರ್ವದಿಸು. ದೇವರೇ, ನಿನ್ನ ಪ್ರಸನ್ನತೆಯು ಈ ಇಡೀ ಕಾರ್ಯಕ್ರಮದ ಉದ್ದಕ್ಕೂ ಇದ್ದು ಇಲ್ಲಿ ಕೂಡಿ ಬಂದಿರುವ ಒಬ್ಬೊಬ್ಬರು ಕೂಡ ನಿನ್ನ ಸಂದೇಶವನ್ನು ಹೊತ್ತುಕೊಂಡು ಹಿಂತಿರುಗುವ ಹಾಗೆ ನೀನು ನಮ್ಮೆಲ್ಲರನ್ನ ಆಶೀರ್ವದಿಸಿ ಕಳಿಸಿಕೊಡಬೇಕೆಂಬುದಾಗಿ ಪ್ರಭು ಯೇಸು ಕ್ರಿಸ್ತ ನಾಮದಲ್ಲಿ ಅತಿ ವಿನಯವಾಗಿ ಬೇಡ್ಕೊಳ್ತೇವೆ. ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಆಮೆನ್. All strong and young people to please come sit forward. ಯಾಕಂದ್ರೆ ಇನ್ನ ಬರ್ತಾ ಇದ್ದಾರೆ ವಯಸ್ಸಾದವರು, ಅವ್ರಿಗೆ ಜಾಗ ಬೇಕು ಕೂತ್ಕೊಳ್ಳೋಕೆ. ನಡೀಲಿ, ಏನೇ ಆಗ್ಲಿ, ಒಂದು ಮಾತ್ರ ನಿಲ್ಲೋದಿಲ್ಲ. ಅದ್ಯಾವ್ದು ಗೊತ್ತಾ? ದೇವರನ್ನ ಸ್ತುತಿಸೋದು. ಯೇಸು ಸ್ವಾಮಿ ಹುಟ್ಟಿದ್ರು, ದೇವರನ್ನ ಸ್ತುತಿಸ್ತೀವಿ. ಯೇಸು ಸ್ವಾಮಿ ಪುನರುತ್ಥಾನವಾಗಿದ್ದಾನೆ, ಅದಕ್ಕೋಸ್ಕರ ನಾವು ದೇವರನ್ನ ಸ್ತುತಿಸ್ತೀವಿ. ಆತನ ಯಾವಾಗಲೂ ಸ್ತುತಿಗೆ ಯೋಗ್ಯನಾಗಿದ್ದಾನೆ. ಹಲ್ಲೆಲೂಯಾ. ಈ ದಿನ ನಾವು ಯೇಸು ಕ್ರಿಸ್ತನನ್ನ ಆಚರಿಸಲಿಕ್ಕೆ ಬಂದಿದ್ದೀವಿ ಅಲ್ವಾ? ಯಾವುದೇ ಮನುಷ್ಯನನ್ನಾಗ್ಲಿ ಆಚರಿಸಲಿಕ್ಕೆ ಬಂದಿಲ್ಲ, ನಾವು ಯೇಸು ಕ್ರಿಸ್ತನನ್ನ ಆಚರಿಸಲಿಕ್ಕೆ ಬಂದಿದ್ದೀವಿ. ಆತನ ನಮಗಾಗಿ ಪರಲೋಕವನ್ನು ಬಿಟ್ಟು ನನ್ನನ್ನ ನಿನ್ನನ್ನ ನೆನೆಸ್ಕೊಂಡವನಾಗಿ ಭೂಲೋಕಕ್ಕೆ ಮನುಷ್ಯನಾಗಿ ಹುಟ್ಟಿದನಲ್ಲ, ಅದನ್ನ ನಾವು ಆಚರಿಸಲಿಕ್ಕೋಸ್ಕರ ಬಂದಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಡೋಣ. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣ.
ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಯೆರೆಮೀಯನಿಗೆ ದೇವರು ಹೇಳ್ತಾರೆ, ಕುಂಬಾರನ ಮನೆಗೆ ಹೋಗು. ಕುಂಬಾರನ ಮನೆಗೆ ಯೆರೆಮೀಯ ಹೋದಾಗ ಕುಂಬಾರ ಅಲ್ಲಿ ಒಂದು ಪಾತ್ರೆನ ತಯಾರು ಮಾಡ್ತಾ ಇರ್ತಾರೆ, ಒಂದು ಮಡಿಕೆ ಮಾಡ್ತಾ ಇರ್ತಾನೆ. ಆ ಮಡಿಕೆ ಕೆಟ್ಟೋಗುತ್ತೆ. ಕೆಟ್ಟೋದಾಗ ಆ ಕುಂಬಾರನ ಏನ್ ಮಾಡ್ತಾನೆ, ಅದನ್ನ ತೆಗೆದುಕೊಂಡು ತಿರ್ಗಾ ಅದನ್ನ ಹದ ಮಾಡಿ ತುಳಿದು ಇನ್ನೊಂದು ಸುಂದರವಾದ ಪಾತ್ರೆಯಾಗಿ ಮಾರ್ಪಡಿಸ್ತಾನೆ ಅಲ್ವಾ. ಮನುಷ್ಯನು ದೇವರಿಂದ ರೂಪಿಸಲ್ಪಟ್ಟು ದೇವರು ತನ್ನ ಕೈಯಿಂದ ಸುಂದರವಾಗಿ ನಮ್ಮನ್ನೆಲ್ಲ ರೂಪಿಸಿದರು. ಆದ್ರೆ ಆದಾಮ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ಕೆಟ್ಟು ಹೋದನು. ಅದನ್ನ ಸರಿ ಮಾಡ್ಲಿಕ್ಕೋಸ್ಕರವಾಗಿ ಯೇಸು ಸ್ವಾಮಿನ ದೇವರು ನಮಗೋಸ್ಕರ ಕಳಿಸ್ಕೊಟ್ಟರು. ಆತನೇ ನಿತ್ಯ ಜೀವದ ನಿರೀಕ್ಷೆಯಾಗಿ ನಮ್ಮ ಮಧ್ಯೆ ಹುಟ್ಟಿದ. ಆ ನಿರೀಕ್ಷೆನ ಇವತ್ತು ನಾವು ಕೊಂಡಾಡ್ತಾ ಇದ್ದೀವಿ ಅಲ್ವಾ. ನಾವ್ ಯೇಸು ಸ್ವಾಮಿಗೆ ಏನು ಕೊಡ್ಲಿಕ್ಕಾಗಲ್ಲ. ಒಂದು ಹೇಳ್ಬೋದು, ದೇವ್ರೆ ಥ್ಯಾಂಕ್ ಯು, ನಮ್ಮನ್ನ ನೀನ್ ನೆನೆಸ್ಕೊಂಡಲ್ಲ ಅದಕ್ಕಾಗಿ ಸ್ತೋತ್ರ. ದೇವ್ರ ವಾಕ್ಯ ಹೇಳ್ತದೆ, ಮನುಷ್ಯನು ನೀರಿನ ಮೇಲಿನ ಗುಳ್ಳಿಯಂತೆ ಅಂತೇಳಿ. ಬಬಲ್ ಗೊತ್ತಲ್ಲ, ನೀರಿನ ಮೇಲೆ ಒಂದು ಗುಳ್ಳಿ, ಅದು ಯಾವಾಗ ಹೊಡೆದೋಗುತ್ತೋ ಗೊತ್ತಿಲ್ಲ. ಅಂತ ಒಂದು ಮನುಷ್ಯನಿಗೋಸ್ಕರ ದೇವರು ತನ್ನನ್ನು ತಾನು ಬರಿದು ಮಾಡಿಕೊಂಡವನಾಗಿ ದಾಸನ ರೂಪವನ್ನ ಧರಿಸಿಕೊಂಡು ನಮ್ಮ ಮಧ್ಯದಲ್ಲಿ ಮನುಷ್ಯನಾಗಿ ಹುಟ್ಟಿದರು. ಅದಕ್ಕೋಸ್ಕರವಾಗಿ ನಾವು ದೇವರಿಗೆ ಕೃತಜ್ಞತೆ ಹೇಳಬೇಕು. ನಾವೇನ್ ಹೇಳುವೆ, ನನ್ನ ಚಿಕ್ಕ ಹೃದಯಾದಿ ಅತ್ಯುನ್ನತನಾದ ದೇವಾನಿನ ಆರಾಧಿಸುವೆ.
ನೀಡಿದೆ. ಹೋಸನ್ನ ಹೋಸನ್ನ ಯೆಹೂದ್ಯರ ರಾಜನಿಗೆ. ಹೋಸನ್ನ ಹೋಸನ್ನ ಬರಲಿರುವ ರಾಜನಿಗೆ. ಕರುಣಯಾದಿ ಅತ್ಯುನ್ನತನಾದ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಕರುಣಯಾದಿ ಅತ್ಯುನ್ನತನಾದ ದೇವರನ್ನಾರಾಧಿಸುವೆ. ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಎಲ್ಲರೂ ಸೇರಿ ಹೋಸನ್ನ ಹೋಸನ್ನ ಯೆಹೂದ್ಯರ ರಾಜನಿಗೆ. ಹೋಸನ್ನ ಹೋಸನ್ನ ಬರಲಿರುವ ರಾಜನಿಗೆ. ಹಾಲೆಲೂಯಾ. ಮಣ್ಣಿನಿಂದ ತೆಗೆಯಲ್ಪಟ್ಟೆನು, ಪುನಃ ಮಣ್ಣಿಗೆ ನಾ ಸೇರು. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿಮ್ಮ ಮಹಿಮೆಯ ತ್ಯಜಿಸಿದೆ. ಹಾಲೆಲೂಯಾ. ಯೇಸು ಸ್ವಾಮಿ ತನ್ನ ಮಹಿಮೆಯನ್ನು ತ್ಯಜಿಸಿ ಬಂದದೇನು ಗೊತ್ತಾ? ನನ್ನನ್ನು ನಿನ್ನನ್ನ ಆ ಮಹಿಮೆಗೆ ಸೇರಿಸ್ಬೇಕಂತ ಹೇಳಿ. ಹಾಲೆಲೂಯಾ ಹಾಲೆಲೂಯಾ. ಆ ಮಹಿಮೆ ಯಾವುದು? ಪರಲೋಕ. ಪರಲೋಕಕ್ಕೆ ನಮ್ಮನ್ನ ಸೇರಿಸ್ಬೇಕಂತೇಳಿ ಆತನು ತನ್ನನ್ನು ತಾನು ಬರೆದು ಮಾಡಿಕೊಂಡು ಬಂದ ಅಲ್ವಾ? ಅಂತ ದೇವರನ್ನ ಹಾಗೆ ಸ್ತುತಿಸುವ ಹಾಗೆ ಒಂದು ಸಮಯದಲ್ಲಿ ನಾವೆಲ್ಲರೂ ಸೇರಿ ಎದ್ದು ನಿಂತುಕೊಂಡವರಾಗಿ ಸುಂದರನೇ ಅತಿಶಯನೇ ಈ ಒಂದು ಹಾಡನ್ನು ಹಾಡುತ್ತಾ ನಾವು ದೇವರನ್ನ ಗೌರವಿಸೋಣ. ಜೊತೆಲಿ ಗೊತ್ತಿರೋರೆಲ್ಲ ಈ ಹಾಡನ್ನ ಜೊತೆಲಿ ಹಾಡಿ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ನ ಪ್ರಿಯನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ನ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ಸಂಕರ್ತನೇ. ಶಾರೋನಿನ ಪುಷ್ಪ ಪಿತಕಿನ ತಾವರೆ, ನಿನ್ನನ್ನು ನಾ ಕಂಡೆನೆ.
ಹಾಗೆ ಯಾರು ಇಲ್ಲ. ಈ ಲೋಕದಲ್ಲಿ ಯೇಸು ಸ್ವಾಮಿ ಹಾಗೆ ನಮ್ಮನ್ನ ಪ್ರೀತಿ ಮಾಡ್ಲಿಕ್ಕೆ ಯಾರು ಇಲ್ಲ. ಆತನ ಹಾಗೆ ಸುಂದರವಾಗಿರುವಂತವ್ರು ಯಾರು ಇಲ್ಲ ಅಲ್ವಾ? ಆತನು ಒಳಗು ಹೊರಗು ನಮ್ಮನ್ನ ಪ್ರೀತಿ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ಎಲ್ಲರೂ ಸರಿ ಹಾಡೋಣವೇ?
ನಾವೆಲ್ಲರೂ ಸೇರಿ ದೇವರಿಗೆ, ದೇವರಪ್ಪ ನಿನ್ನ ಮಡಿಲಲ್ಲಿ ಮಾತ್ರವೇ ನನಗೆ ಸುಖ. ಲೋಕದಲ್ಲಿ ಯಾವ ಸ್ಥಳಕ್ಕೆ ಹೋದ್ರು, ಯಾವ ವ್ಯಕ್ತಿಗಳ ಹತ್ರ ಹೋದ್ರು ನಮಗ್ ಸಮಾಧಾನ ಸಿಗಲ್ಲ, ಸುಖ ಸಿಗಲ್ಲ. ಆದ್ರೆ ಯಾವಾಗ ತಂದೆಯ ಬಳಿ ಹೋಗ್ತೀವೋ, ಯೇಸು ಸ್ವಾಮಿಯ ಬಳಿ ಹೋಗ್ತೀವೋ, ನಮಗೆ ಸಂತೋಷ, ಸಮಾಧಾನ, ಸುಖ ಸಿಗುತ್ತೆ. ಹೇಳೋಣ ಇನ್ನೊಂದು ಎಲ್ಲರೂ ಸೇರಿ, ತಂದೆ ದೇವ, ತಂದೆ ದೇವ, ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವ, ತಂದೆ ದೇವ, ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವ, ತಂದೆ ದೇವ, ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯವೇ, ನನ್ನ ಪ್ರಾಣವೇ, ನಿನ್ನನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನಾರಾಧಿಸುವೆ. ನನ್ನ ಪ್ರಿಯವೇ, ನನ್ನ ಪ್ರಾಣವೇ, ನಿನ್ನನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನನ್ನಾರಾಧಿಸುವೆ. ತಂದೆ ದೇವಾ, ನನ್ನ ಆನಂದವೇ, ನಿನ್ನಲ್ಲಿ ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದವೇ, ನಿನ್ನಲ್ಲಿ ನನಗೆ ಸುಖವು. ದೇವರ ನಿನ್ನ ಮಡಿಲಲ್ಲಿ ಮಾತ್ರವೇ ನಮಗೆ ಸುಖ ಸ್ವಾಮಿ. ದೇವರಪ್ಪ, ನೀನು ನಮ್ಮೆಲ್ಲ ಹಾಡುಗಳ ಮೂಲಕವಾಗಿ, ನಮ್ಮೆಲ್ಲ ಮಾತುಗಳ ಮೂಲಕವಾಗಿ, ನಮ್ಮೆಲ್ಲ ಕಾರ್ಯಕ್ರಮಗಳ ಮೂಲಕವಾಗಿ ನೀನು ಮಹಿಮೆ ಹೊಂದಿಕೊಂಡು ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ಎಲ್ಲರೂ ಕೂತ್ಕೊಂಡು ಸಂತೋಷವಾಗಿದ್ದೀರಾ? ಮುಗಿದ ಸಂತೋಷ ಕಾಣಿಸ್ತಾ ಇಲ್ಲ? ಸಂತೋಷವಾಗಿದ್ದೀವಿ. ಕೆಲವೊಂದು ನಿಮಿಷಗಳು ನಾವು ದೇವರ ವಾಕ್ಯ ನೋಡಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 21ರಿಂದ 23ನೇ ವಚನ ಈ ರೀತಿ ಹೇಳ್ತದೆ. ಆಕೆಯು ಒಬ್ಬ ಮಗನನ್ನು ಅಳೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನಂದ್ರೆ, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಅಳೆಯುವಳು, ಆತನಿಗೆ ಇಮ್ಯಾನ್ಯುವೇಲ್ ಎಂದು ಹೆಸರಿಡಬೇಕು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ವಾಕ್ಯ ಸ್ವರೂಪವಾದ ತಂದೆಯೇ, ಈ ಒಂದು ವಾಕ್ಯಗಳ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಬೇಕು ನಾನು ಬೇಡುತ್ತೇನಪ್ಪ. ಈ ಒಂದು ವಿಶೇಷವಾದ ಸಮಯದಲ್ಲಿ ಕೂಡಿ ಬಂದಿದ್ದೇವೆ. ಈ ಒಂದು ಸೆಲೆಬ್ರೇಷನ್ ಒಂದು ಕರ್ತನೆ ಕಾರಣಕರ್ತ ನೀನಾಗಿದ್ದೆ ಏಸಪ್ಪ. ನೀವು ನಮ್ಮೊಂದಿಗಿದ್ದು ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. ನಮ್ಗೆ ಗೊತ್ತಿರುವಂತೆ ನಾವು ಇಲ್ಲಿ ಬಂದು ಕೂಡಿ ಬಂದಿರುವಂತಹ ಒಂದು ಕಾರಣ ಏನಾಗಿದೆ? ಕ್ರಿಸ್ಮಸ್ ಅಂದ್ರೆ ಏನು? ಕ್ರಿಸ್ಮಸ್ಗೆ ಅರ್ಥನೇ ಗೊತ್ತಿಲ್ಲ, ಕ್ರಿಸ್ಮಸ್ ಮಾಡ್ತಾ ಇದೀವಿ. ಕ್ರಿಸ್ತನ ಜನನವನ್ನ ನಾವು ಕೊಂಡಾಡ್ತಾ ಇದ್ದೇವೆ. ಇಟ್ಸ್ ಎ ಸೆಲೆಬ್ರೇಷನ್ ಆಫ್ ಜೀಸಸ್ ಬರ್ತ್ ಅಲ್ವಾ? ಯೇಸು ಕ್ರಿಸ್ತನ ಒಂದು ಜನನದಲ್ಲಿ ವಿಶೇಷತೆ ಇದೆ. ಮೊದಲ ವಿಶೇಷತೆ ಏನಂದ್ರೆ, ನೀವು ಸಾಮಾನ್ಯ ನೋಡಿದ್ರೆ ನಾವು ಬರ್ತಡೇ ಆಚರಿಸಬೇಕಾದ್ರೆ ಬರ್ತಡೇ ಮಾಡುವವನ್ನ ಮುಂದಿಗಿರ್ತಾರೆ ಅಲ್ವಾ? ಆದ್ರೆ ಈ ಒಂದು ಯೇಸು ಕ್ರಿಸ್ತನ ಒಂದು ವಿಷಯದಲ್ಲಿ ನೋಡುವುದಾದ್ರೆ, ಯೇಸು ಕ್ರಿಸ್ತನ ಫಿಸಿಕಲ್ ಆಗಿ ಒಂದು ಶಾರೀರಿಕವಾಗಿ ನಮ್ಮೊಂದಿಗಿಲ್ಲ, ಆದ್ರೆ ಆತ್ಮ ಸ್ವರೂಪನಾಗಿ ನಮ್ಮೊಂದಿಗಿದ್ದಾನೆ. ಆಮೇಲೆ ನಾವು ಆಚರಣೆ ಮಾಡ್ತಿರುವಂತಹ ಕ್ರಿಸ್ತನ ಬರ್ತಡೆಯನ್ನ ಯೇಸು ಕ್ರಿಸ್ತ ನಮ್ಮ ಮಧ್ಯದಲ್ಲಿ ಆತ್ಮ ಸ್ವರೂಪನಾಗಿದ್ದು ಆ ಒಂದು ಆಚರಣೆಯನ್ನ ಹೊಂದಿಕೊಳ್ತಾ ಇದ್ದ. ಎರಡನೇ ವಿಶೇಷತೆ ಏನಂದ್ರೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆಯೇ ಆತನಿಗೆ ಗೊತ್ತು, ಆತನು ಈ ಲೋಕದಲ್ಲಿ ಹುಟ್ಟಿ ಬರುವಂತದ್ದು ಆತನಿಗೋಸ್ಕರವಲ್ಲ, ನರನಿಗೋಸ್ಕರವೆಂದು, ಮನುಷ್ಯ ಕುಲಕ್ಕೋಸ್ಕರವೆಂದು. ಹಾಗಾದ್ರೆ ಯೇಸು ಕ್ರಿಸ್ತನು ಯಾರಿಗಾಗಿ ಹುಟ್ಟಿ ಬಂದಿದ್ದಾನೆ? ಯಾರಿಗಾಗಿ? ನಮಗಾಗಿ ಅಂತಾನು, ನನಗಾಗಿ ಹುಟ್ಟಿ ಬಂದಿದ್ದಾನೆ ಅಲ್ವಾ? ನಾವು ಈ ಲೋಕಕ್ಕೆ ಬಂದಾಗ ಅನೇಕ ಸಾರಿ ನಮ್ಗೆ ಗೊತ್ತೇಳಿ ಅದಕ್ಕೋಸ್ಕರ ಬಂದಿದ್ದೇವೆ ಅಂತ, ಅದು ಬೇರೆ ವಿಷಯ ಅಲ್ವಾ? ಯಾರಿಗೂ ನಾವು ಹುಟ್ಟಿ ಬಂದಿಲ್ಲ.
ಆದ್ರೆ ಯೇಸು ಕ್ರಿಸ್ತನ ಜನತೆಯ ಒಂದು ವಿಶೇಷತೆ ಏನು? ಆತನು ಪರರಿಗೋಸ್ಕರವಾಗಿ ಹುಟ್ಟಿ ಬಂದಿದ್ದಾನೆ, ಮನುಷ್ಯ ಕುಲಕ್ಕೋಸ್ಕರವಾಗಿ ಹುಟ್ಟಿ ಬಂದಿದ್ದಾನೆ. ದೇವಾಯಿ ದೇವ ಅಂತ ಯೇಸು ಕ್ರಿಸ್ತನು, ತಂದೆ ದೇವರ ಅಂತ ದೇವರಾಗಿದ್ದ ಆತನು ಮನುಷ್ಯ ರೂಪದಲ್ಲಿ ಯೇಸು ಕ್ರಿಸ್ತನೆಂಬ ಹೆಸರಿನ ಮೂಲಕವಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದಾನೆ. ಮೂರನೇ ಒಂದು ವಿಶೇಷತೆ ಏನಂದ್ರೆ, ಆತನು ಈ ಲೋಕಕ್ಕೆ ಹುಟ್ಟಿ ಬರುವಾಗಲೇ ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಆತನು ಎಲ್ಲರಿಗೋಸ್ಕರವಾಗಿ ಶಿಲುಬೆ ಮೇಲೆ ಮರಣ ಹೊಂದಬೇಕೆಂದು, ನಮ್ಮ ಎಲ್ಲರ ಪಾಪಗಳನ್ನ ಆತನು ಹೊತ್ತುಕೊಳ್ಬೇಕೆಂದ ಆತನಿಗೆ ಮೊದಲೇ ಗೊತ್ತಿತ್ತು. ಆದರೂ ಸಹ ದೇವರ ವಾಕ್ಯ ಹೇಳುವಂತೆ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ನಮಗೋಸ್ಕರವಾಗಿ ಈ ಲೋಕಕ್ಕೆ ಕಳಿಸಿಕೊಟ್ಟನು. ಎಷ್ಟು ಒಂದು ದೊಡ್ಡ ಪ್ರೀತಿ ಅಲ್ವಾ ಪ್ರಿಯರೇ? ಈ ಲೋಕದಲ್ಲಿ ಯಾರು ಕೊಳ್ಳಾಡದಂತ ಒಂದು ಪ್ರೀತಿ ಅಂದ್ರೆ ತಂದೆ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತ ನಮಗೋಸ್ಕರವಾಗಿ ಕಳಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕಾಗಿದೆ? ಸಂತೋಷ ಪಡಬೇಕಾಗಿದೆ. We have to rejoice. God has sent His only begotten Son Jesus Christ for me. ಆತನು ಬರ್ಬೇಕಾದ್ರೆ ಆತನಿಗೆ ಚೆನ್ನಾಗಿ ಗೊತ್ತು ನಾನು ಸಾಯ್ಬೇಕು ಅಂತ. ನಮಗೆ ಗೊತ್ತು ನಾವು ಜನ ಬಂದ್ರೆ ಮರಣ ಇದೆ ಅಂತ, ಆದ್ರೂ ಸಹ ನಾವು ಎಷ್ಟು ಭಯ ಪಡ್ತೀವಲ್ಲ. ಯಾರು ಇಷ್ಟಪಡ್ತೀವಿ? ಸತ್ತೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಯೇಸಪ್ಪನ ಮೊದಲೇ ಗೊತ್ತಿತ್ತು ನಾನು ಬರೋದೇ ಈ ಲೋಕಕ್ಕೆ ಮನುಷ್ಯರಿಗೋಸ್ಕರ ಸಾಯೋದಕ್ಕೋಸ್ಕರ ಅಂತ. ಆದ್ರೂ ಸಹ ಆತನು ಧೈರ್ಯವಾಗಿ ಸಂತೋಷವಾಗಿ ವಾಲಂಟರಿ ಆಗಿ ಈ ಲೋಕದಲ್ಲಿ ಆತನು ಹುಟ್ಟಿ ಬಂದಿದ್ದಾನೆ. ನಾವು ಈ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ತಾನೆ? ಮಾಡ್ತಾ ಇದ್ದೀರಾ? ಇಟ್ಸ್ ಅ ಟೈಮ್ ಆಫ್ ಸೆಲೆಬ್ರೇಷನ್. ಕ್ರಿಸ್ಮಸ್ ಅಂದ್ರೇನೆ ಒಂದು ಸೆಲೆಬ್ರೇಷನ್ ಅಂತ ಅರ್ಥ. ಸೆಲೆಬ್ರೇಷನ್ ಮಾಡ್ತಾ ಇದೀವಿ ನಾವು. ಯಾತಕ್ಕೋಸ್ಕರ ಸೆಲೆಬ್ರೇಷನ್ ಮಾಡ್ತೀವಿ? ಯೇಸು ಕ್ರಿಸ್ತನ ಆತ್ಮ ಸ್ವರೂಪ ನಮ್ಮ ಮಧ್ಯದಲ್ಲಿದ್ದಾನೆ. ಆತನ ಕರೆದು ನಾವು ಕೇಕ್ ಕಟ್ ಮಾಡಿಸ್ತೀವಿ, ಆತನ ತಗೊಂಡು ಹೋಗ್ಬುದಿ ಅಂತ ಹೇಳ್ತೀವಿ ಅಲ್ವಾ? ಆತನಿಗೆ ನಾವು ಹ್ಯಾಪಿ ಬರ್ತ್ಡೇ ಟು ಯು ಜೀಸಸ್ ಅಂತೀವೇನ್ರಿ? ಅನ್ನಲ್ಲ ಅಲ್ವಾ? ಆದ್ರೆ ಯಾಕೆ ಮಾಡ್ತೀವಿ ಸೆಲೆಬ್ರೇಷನ್ ಗೊತ್ತಾ? ನನ್ನ ಸಂತೋಷಕ್ಕೋಸ್ಕರವಾಗಿ ಯೇಸು ಕ್ರಿಸ್ತ ನನಗಾಗಿ ಸತ್ತಿದ್ದಾನ, ನನಗಾಗಿ ಹುಟ್ಟಿ ಬಂದಿದ್ದಾನ, ನನಗೋಸ್ಕರವಾಗಿಯೇ ಈ ಲೋಕದಲ್ಲಿ ಪಾಲು ಪಟ್ಟು ಎಲ್ಲಾ ಕಾರ್ಯಗಳನ್ನ ಮುಗಿಸಿದ ಆತನಾಗಿ ನನಗಾಗಿ ಶಿಲುಬೆ ಮೇಲೆ ಸಾಯೋದಕ್ಕೆ ಹೋಗ್ತಾನಲ್ಲ, ಅದಕ್ಕೋಸ್ಕರವಾಗಿ ಸಂತೋಷವನ್ನು ಕೊಂಡಾಡುವುದಕ್ಕೋಸ್ಕರ ಬಂದಿದ್ದೇನೆ. ನಾವು ಸೆಲೆಬ್ರೇಷನ್ ಮಾಡಿ ಯಾರಿಗೋಸ್ಕರವಾಗಿ? ಯಾರಿಗೋಸ್ಕರವಾಗಿ? ಜೋರಾಗಿ. ಅದಕ್ಕೆ ವಾಕ್ಯ ಹೇಳ್ತಾರೆ ಲೂಕನ ಸುವಾರ್ತೆಯಲ್ಲಿ, ಮೇಲ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ನಮಗೋಸ್ಕರವಾಗಿ ನಾವು ಯೇಸು ಕ್ರಿಸ್ತನು ಮಾಡಿರುವಂತ ಆ ಒಂದು ಕಾರ್ಯವನ್ನು ನೆನೆಸುವುದಾಗಿ ನಾವು ಸೆಲೆಬ್ರೇಟ್ ಮಾಡ್ತಿರ್ತೇವೆ. ನಾವು ಕ್ರಿಸ್ಮಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳದೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಬಾರ್ದು. ಗೊತ್ತಲ್ವಾ? ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡುವಂತ ಉದ್ದೇಶ ಏನು? ಯೇಸಪ್ಪ ನನಗೋಸ್ಕರ ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದಾನೆ. ಅನೇಕರು ಹೇಳ್ತಾರೆ ಸತ್ಯವೇದದಲ್ಲಿ ಇಲ್ಲ, ಡೇಟ್ ಎಲ್ಲೂ ಕೊಟ್ಟಿಲ್ಲ. ಆದ್ರೂ ಸಹ ನಾವೇನ್ ಮಾಡ್ತಾ ಇದ್ದೇವೆ? ಎಲ್ಲಾ ಪ್ರಪಂಚದ ಎಲ್ಲಾ ಕಡೆಯಲ್ಲಿ 25ನೇ ತಾರೀಕು ಡಿಸೆಂಬರ್ ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ದಾರೆ. ನಾವು 19ನೇ ತಾರೀಕೆ ಮಾಡ್ತಾ ಇದೀವಲ್ಲ ತಾನೆ? ಕ್ರಿಸ್ಮಸ್ ಅಂತ ಮಾಡೋದೇ ನಾವು ಒಂದು ಸೆಲೆಬ್ರೇಷನ್ಗೋಸ್ಕರವಾಗಿ, ಒಂದು ಸಂತೋಷವನ್ನು ವ್ಯಕ್ತಪಡಿಸುವುದಕ್ಕೋಸ್ಕರವಾಗಿ, ನಾವು ಆನಂದವಾಗಿ ದೇವರಿಗೆ ಹೇಳೋದಕ್ಕೋಸ್ಕರವಾಗಿ, ಯೇಸಪ್ಪ ನನಗೋಸ್ಕರವಾಗಿ ಜನಿಸಿದ್ಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಅದಕ್ಕಾಗಿ ನಾವು ಸೇರಿ ಬಂದು ಏನ್ ಮಾಡ್ತಾ ಇದೀವಿ? ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಕ್ರಿಸ್ಮಸ್ ನಾವು ಯೂಶಲ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಎಷ್ಟು ಖುಷಿಯಾಗಿರ್ತೀವಲ್ವಾ? ಅದಕ್ಕೆ ನಾವು ಸಂತೋಷವಾಗಿರ್ಬೇಕು ಪ್ರಿಯ. ಯೇಸು ಕ್ರಿಸ್ತನು ನನಗಾಗಿ ಈ ಒಂದು ಲೋಕದಲ್ಲಿ ಹುಟ್ಟಿ ಬಂದಿದ್ದಾನೆ. ಯಾವ ಒಂದು ಮನುಷ್ಯರಾಗಲಿ, ಮಹಾತ್ಮರಾಗಲಿ, ದೇವರುಗಳಾಗಲಿ ಈ ಲೋಕದಲ್ಲಿ ಹುಟ್ಟಿ ಬಂದು ನಾನು ಮನುಷ್ಯನಿಗೋಸ್ಕರ ಆ ಶಿಲುಬೆ ಮೇಲೆ ಸಾಯ್ತೀನಿ, ಎಲ್ಲರ ಪಾಪಗಳ ಹೊತ್ಕೊಳ್ತೀನಿ ಅಂತ ಹೇಳೇ ಇಲ್ಲ, ಆ ರೀತಿಯಾಗಿ ಮಾಡೇ ಇಲ್ಲ. ಅದು ನನ್ನೇ ಸಪ್ಪ ಆ ರೀತಿಯಾಗಿ ಮಾಡಿದ್ರಲ್ಲ. ಅದಕ್ಕೋಸ್ಕರ ನಾವು ದೇವರಿಗೆ ಸ್ತೋತ್ರ ಮಾಡುವಾಗ ನಾವು ನಮಗೋಸ್ಕರವಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು. ಯಾರಿಗೋಸ್ಕರ ಮಾಡ್ತಾ ಇದೀವಿ? ಯಾಕೆ ತಪ್ಪಾದ ಒಂದು ಇದು ಆಲೋಚನೆ ಇರಬಾರ್ದು, ಅರ್ಥ ಮಾಡ್ಕೊಳ್ಬಾರ್ದು ಅಲ್ವಾ? ಯಾಕಂದ್ರೆ ನಾವು ಮೊದಲು ಯೇಸಪ್ಪನ ಬರಕ್ ಮುಂಚೆ ನಾಮಿನಲ್ ಕ್ರಿಶ್ಚಿಯನ್ ಆಗಿದ್ದಾಗ ನಾವು ಹಾಗೆ ಅನ್ಕೊಂತಾ ಇದ್ದಿದ್ದು, ಯೇಸು ಕ್ರಿಸ್ತನಿಗೋಸ್ಕರ ಮಾಡ್ತಾ ಇದ್ದೀನಿ, ಯೇಸು ಕ್ರಿಸ್ತನಿಗೋಸ್ಕರ ಮಾಡ್ತಾ ಇದ್ದೀನಿ. ಯೇಸು ಕ್ರಿಸ್ತನಿಗೆ ಏನು ಬೇಡ, ಬೇಕಾದಲ್ಲ ಒಂದೇ ಒಂದು ನನ್ನ ಹೃದಯ, ನಿಮ್ಮ ಹೃದಯ. ಅದನ್ನ ಕೊಟ್ರೆ ಸಾಕು. ಯೇಸಪ್ಪನಿಗೆ ಎಷ್ಟು ಸಂತೋಷ ಆಗುತ್ತಂದ್ರೆ ಸಾವಿರಾರು ಕೋಟಿ ಕ್ರಿಸ್ಮಸ್ ಮಾಡ್ದಂಗೆ ಸಮ ಅವ್ರಿಗೆ. ಅದು ಮುಖ್ಯವಾಗಿ ಬೇಕಾಗಿರೋದು ಪ್ರಿಯ. ಅದೇ ರೀತಿಯಾಗಿ ನಾವು ಕ್ರಿಸ್ಮಸ್ ಅಂತ ಹೇಳ್ಬೇಕಾದ್ರೆ ಕ್ರಿಸ್ಮಸ್ ಇಸ್ ಅ ಟೈಮ್ ಆಫ್ ಗಿವಿಂಗ್. ಮೊದಲಾಗಿ ಕ್ರಿಸ್ಮಸ್ ಇಸ್ ಅ ಟೈಮ್ ಆಫ್ ಸೆಲೆಬ್ರೇಷನ್. ನಾವು ಕೊಂಡಾಡುವಂತ ಒಂದು ಸಮಯ ಕ್ರಿಸ್ಮಸ್ ಅಂದ್ರೆ. ಎರಡನೇದಾಗಿ ಕ್ರಿಸ್ಮಸ್ ಅಂತ ಹೇಳ್ಬೇಕಾದ್ರೆ ಕೊಡುವಂತ ಒಂದು ಸಮಯ.
ನೀನು ನನಗೆ ಕೇಳ್ಬೋದು, ಯಾವ್ದನ್ನ ಕೊಡ್ಬೇಕು? ಕೇಕ್ ಕೊಡ್ಬೇಕಾ? ಪ್ಲಮ್ ಕೇಕಾ? ಪೇಸ್ಟ್ರೀಸಾ? ಕ್ಯಾಂಡಲ್ ಕೊಡ್ಲಾ? ಅಲ್ಲೂಡ ಇಲ್ಲ ರೋಸ್ ಕುಕ್ಕಿ ಕೊಡ್ಲಾ? ಯಾವ್ದನ್ನ ಕೊಡೋದು? ದೇವ್ರ ವಾಕ್ಯ ಚೆನ್ನಾಗಿ ಹೇಳ್ತದೆ, ದೇವರು ಲೋಕದ ಮೇಲೆ ಪ್ರೀತಿಯಲ್ಲಿಟ್ಟು ಕೊಟ್ಟನು, ನಮಗಾಗಿ ಕೊಟ್ಟನು. ಈ ಗೇವ್ ಇಸ್ ಟರ್ನ್ ಫಾರ್ ಅಸ್. ನಾವೇನ್ ಕೊಡ್ತೀವಿ ಪ್ರಿಯ? ಮೊದಲನೇದಾಗಿ ನಮ್ಮನ್ನೇ ನಾವು ಕೊಡ್ಬೇಕು. ಕ್ರಿಸ್ಮಸ್ ಅಂತ ಹೇಳ್ಬೇಕಾದ್ರೆ ನಮ್ಮನ್ನ ನಾವು ಕೊಡ್ಬೇಕು. ಮೊದಲನೇದಾಗಿ ಸಜೀವ ಯಜ್ಞವಾಗಿ ದೇವರ ಮುಂಭಾಗದಲ್ಲಿ. ನಂತರ ಯೇಸು ಕ್ರಿಸ್ತನು ಈ ಲೋಕದ ಕೊಟ್ಟಿರುವಂತ ಎಲ್ಲ ಐಶ್ವರ್ಯಗಳನ್ನ, ಆಶೀರ್ವಾದಗಳನ್ನ, ನಮಗೆ ಕೊಟ್ಟಿರುವಂತ ತಾಲಾಂತುಗಳನ್ನ, ನಮಗೆ ಕೊಟ್ಟಿರುವಂತ ಸಮಯವನ್ನ ನಾವು ದೇವರಿಗೋಸ್ಕರವಾಗಿ ಕೊಡಬೇಕಾಗಿದೆ. ದೇವರು ಯಾರಿಗೆಲ್ಲ ನಮ್ಮನ್ನ ಆಜ್ಞಾಪಿಸುತ್ತಾನೋ, ಯಾರಿಗೆಲ್ಲ ನಮ್ಮನ್ನ ಅದನ್ನು ತೋರಿಸ್ತಾನೋ, ಇವರಿಗೆ ಸಹಾಯ ಮಾಡುವಂತ ಅವಾಗ ನಾವೇನ್ ಮಾಡ್ಬೇಕು? ಸಹಾಯ ಮಾಡ್ಬೇಕು. ಅದನ್ನೇ ದೇವರು ನಮ್ಮನ್ನ ಕೇಳ್ತಾ ಇರೋದು. ಆತನು ಕೊಟ್ಟನಲ್ಲ, ತನ್ನ ಒಬ್ಬನ ಮಗನ ತನಗೋಸ್ಕರ ಉಳಿಸ್ಕೊಳ್ಳಿಲ್ಲ. ತನ್ನ ಮಗಳನ್ನ ತನಗೋಸ್ಕರ ಉಳಿಸ್ಕೊಳ್ಬೇಕಾದ ಸ್ವಾರ್ಥತೆ ಆತನಲ್ಲಿ ಇರ್ಲಿಲ್ಲ ದೇವರಲ್ಲಿ. ನಮ್ಮಲ್ಲಿ ಆ ಸ್ವಾರ್ಥತೆ ಇರಬಾರ್ದು. ನಾವು ಕೊಡುವವರಾಗಿರ್ಬೇಕು. ನಾವು ಒಂದು ಆರ್ಟಿಕಲ್ ಓದಿದೆ, ಅಮೆರಿಕಾದಲ್ಲಿ ಒಬ್ಬ ಸಹೋದರಿ ಏನ್ ಮಾಡ್ತಾ ಇದ್ರಂತೆ, ಪ್ರತಿ ಕ್ರಿಸ್ಮಸ್ ಅಲ್ಲೂ ಅವ್ರು ಗೊತ್ತಲ್ವಾ, ನವೆಂಬರ್ ಡಿಸೆಂಬರ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇವಾಗಲೇ ಒಂದು ಪ್ಯಾಂಡಮಿಕ್ ಇಂದ ಮಾಡ್ತಾ ಇಲ್ಲ, ಭಯ ಅವ್ರಿಗೆ ಅಲ್ವಾ, ಪ್ಯಾಂಡಮಿಕ್ ಬಂದ್ಬಿಟ್ಟಿದೆ ಇವಾಗ, ಅದಕ್ಕೋಸ್ಕರ ಮಾಡ್ತಾ ಇರೋ 2 ವರ್ಷದಿಂದ. ಆದ್ರೆ ಮುಂಚೆ ನೀವು ನೋಡುವುದಾದ್ರೆ ಆ ಸಹೋದರಿ ಎವ್ರಿ ಕ್ರಿಸ್ಮಸ್ ಏನ್ ಮಾಡ್ತಾರೆ, ಡಿಸೆಂಬರ್ ಸ್ಟಾರ್ಟ್ ಮಾಡ್ತಾರೆ. ಡಿಸೆಂಬರ್ 1ಗೆನೆ ಪ್ರತಿದಿನ ಅವ್ರು ಟ್ರಾವೆಲ್ ಮಾಡ್ತಾ ಇದ್ರು ಕೆಲ್ಸಕ್ಕೆ ಹೋಗಕ್ಕೆ. ಟ್ರಾವೆಲ್ ಮಾಡ್ಬೇಕಾದ್ರೆಲ್ಲ ಪ್ರತಿದಿನ ಬೇಕಂತಾನೆ ಆ ಸಹೋದರಿ ಆ ಒಂದು ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಆ ಬಸ್ ಸ್ಟಾಪ್ ಅಲ್ಲಿ ಆಕೆ ಸ್ಟಾಪ್ ಬಂದ ತಕ್ಷಣ ಇಳಿಯಕ್ ಮುಂಚೆ ಒಂದು ಗಿಫ್ಟ್ ಪ್ಯಾಕೆಟ್ ನ ಆ ಒಂದು ಅವರು ಚೇರ್ ಮೇಲೆ ಇಟ್ಬಿಟ್ಟು ಹೋಗ್ಬಿಡ್ತಾ ಇದ್ರು, ಅವ್ರು ಸೀಟ್ ಮೇಲೆ ಇಟ್ಬಿಟ್ಟು ಹೋಗ್ಬಿಡ್ತಾ ಇದ್ರು. ಆಕೆ ಒಂದು ಉದ್ದೇಶ ಏನ್ ಗೊತ್ತರ, ಯಾರು ಬೇಕಂತ ಇಟ್ಕೊಳ್ಳಿ. ಕೊಡುವುದು ಪ್ರಿಯ, ಕೊಡುವುದು. ನಾವು ಕೊಡುವವರಾಗಿರ್ಬೇಕು. ಇಟ್ಸ್ ಎ ಟೈಮ್ ಫಾರ್ ಗಿವಿಂಗ್. ದೇವರು ತನ್ನನ್ನೇ ಕೊಟ್ಟರು, ನಾವು ಕೊಡಬೇಕು. ಅನೇಕರು ಹೇಳ್ತಾರೆ ಪ್ರತಿದಿನ ನನಗೆ ಕ್ರಿಸ್ಮಸ್. ನಾನು ಹೇಳ್ತೀನಿ ಇವಾಗ ಕೂಡ ಅಲ್ವಾ, ಪ್ರತಿದಿನ ಕ್ರಿಸ್ಮಸ್, ಪ್ರತಿದಿನ ಕೊಂಡಾಡ್ತೀವಿ ನಾವು. ಪ್ರತಿದಿನ ಕೊಡ್ತೀವ? ಅದಕ್ಕೆ ಕ್ರಿಸ್ಮಸ್ ಮಾತ್ರ ಕೊಡೋದು ನಾವು. ಕ್ರಿಸ್ಮಸ್ ಬಂದಾಗ ನಾವು ಬಡವರು ಕಣ್ಣು ಬೀಳೋದು. ಬಡವ್ರಿಗೆ ಅದು ಕೊಡಲ್ವಾ? ಊಟ ಕೊಡಲ್ವಾ? ಬ್ಲಾಂಕೆಟ್ ಕೊಡಲ್ವಾ? ತಪ್ಪು ತಿಳ್ಕೊಂಬಾರ್ದು. ಡೋಂಟ್ ಮಿಸ್ಟೇಕ್. ನಾವು ಮಾಡ್ತೇವೆ, ನಾವು ಸಭೆಯನ್ನ ಮಾಡ್ತಾ ಇದ್ದೀವಿ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಮ್ಗೊಂದು ಅರ್ಥ ಮಾಡ್ಕೊಳ್ಳಿ ಅಲ್ವಾ. ನಾವು ದಿನಾ ಕ್ರಿಸ್ಮಸ್ ಅಂದ್ರೆ ದಿನಾ ನಾವು ಸೆಲೆಬ್ರೇಟ್ ಮಾಡ್ಬೇಕು, ದಿನಾ ನಾವು ಕೊಡುವವರಾಗಿರ್ಬೇಕು. ಯೇಸು ಕ್ರಿಸ್ತನು ನಮಗಾಗಿ ಆತನ ಜೀವವನ್ನೇ ಕೊಟ್ಟಿದ್ದಾನೆ ಪ್ರಿಯ. ಅದಕ್ಕಿಂತ ಜಾಸ್ತಿ ಯಾರು ಕೊಡಕ್ಕಾಗಲ್ಲ ಅಲ್ವಾ. ದೇವ್ರ ವಾಕ್ಯ ಅದೇ ಹೇಳ್ತದೆ, ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕಿಂತ ಅಧಿಕವಾಗಿ ಯಾರು ಪ್ರೀತಿ ಮಾಡಕ್ಕಾಗಲ್ಲ ಅಂತ. ಅದಕ್ಕೆ ಯಾವಾಗ ನಾನು ಹೇಳೋದು, ತನ್ನ ಜೀವವನ್ನೇ ನಮಗೋಸ್ಕರವಾಗಿ ಕೊಟ್ಟ ಆತನಾಗಿದ್ದಾನೆ. ನಾವು ಕೊಡುವವರಾಗಿರಬೇಕು. ನಮಗೋಸ್ಕರ ಜೀವಿಸುವುದು ಮಾತ್ರವಲ್ಲ, ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀನಿ ಅಂದ್ರೆ ನಾನು ಚೆನ್ನಾಗಿ ತಿಳ್ಕೊಳ್ಬೇಕು, ಏಸಪ್ಪ ನನಗೋಸ್ಕರ ಬಂದಿದ್ದಾನೆ, ತಂದೆ ದೇವರು ತನ್ನ ಮಗನ ಕೊಟ್ಟಿದ್ದಾನೆ, ನಾನು ಸಹ ಬೇರೆಯವರೇ ಕೊಡುವವನಾಗಿರ್ಬೇಕು. ಚೆನ್ನಾಗಿ ಅರ್ಥ ಮಾಡಿಕೊಂಡವರಾಗಿ ನಾವು ಸೆಲೆಬ್ರೇಟ್ ಮಾಡಬೇಕು ಪ್ರಿಯಸ್. ಯಾರಿಗೋಸ್ಕರ ಸೆಲೆಬ್ರೇಷನ್ ಮಾಡ್ಕೊತೀರಾ? ನನಗೋಸ್ಕರ, ನಮಗೋಸ್ಕರ. ಎರಡನೇದಾಗಿ ಏನ್ ಮಾಡ್ಬೇಕು? ಕೊಡುವವರಾಗಿರ್ಬೇಕು. ದೇವರು ನಮಗೆ ಅನೇಕ ಕಾರ್ಯಗಳನ್ನ ಮಾಡಿದ್ದಾರೆ. ನಾವು ಯಾರು ಇಲ್ಲಿರೋ ಒಬ್ಬರಾದ್ರು ಮಕ್ಕಳು ಸೇರಿಸ್ಕೊಂಡು ಪ್ರಿಯರೇ, ಯಾರು ಹೇಳಕ್ಕಾಗಲ್ಲ ದೇವ್ರು ನನಗೇನು ಕೊಟ್ಟಿಲ್ಲ ಅಂತ. ಹೇಳಕ್ಕಾಗುತ್ತಾ? ದೇವರು ಎಲ್ಲವನ್ನ ಕೊಟ್ಟಿದ್ದಾರೆ. ನಾವು ಪರರಿಗೆ ಕೊಡುವವರಾಗಿರಬೇಕು. ದೇವರು ನಮಗೆ ಆಜ್ಞಾಪಿಸುವಂತ ಆಜ್ಞೆಗಳ ಪ್ರಕಾರ ನಡೆಯುವುದಕ್ಕೆ ನಮ್ಮನ್ನ ಒಪ್ಪಿಸಿಕೊಳ್ಬೇಕು. ಅದನ್ನೇ ದೇವರು ನಮ್ಮಿಂದ ಕೇಳುವಂತನಾಗಿದ್ದಾರೆ. ಕ್ಷಣಕಾಲ ಕಣ್ಣುಗಳ ಮುಚ್ಚಿಕೊಂಡವರಾಗಿ ಈ ಕ್ರಿಸ್ಮಸ್ ಈ ದಿನದಲ್ಲಿ ನಾವು ಕೊಂಡಾಡ್ತಾ ಇದ್ದೇವೆ ಪ್ರಿಯರೇ. ದೇವರು ನಮ್ಮನ್ನ ಅರ್ಥಗರ್ಭಿತವಾಗಿ ನಾವು ಕೊಂಡಾಡುವಂತೆ. ಅನೇಕ ಮಕ್ಕಳು ಈ ಲೋಕದಲ್ಲಿ ಯೇಸುವಿನ ರಕ್ಷಣೆ ಇಲ್ಲದೆ ಇದ್ದಾರಲ್ಲ, ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಸಮಯವನ್ನು ಕೊಡುವಂತೆ. ಅನೇಕ ತಾಳಂತುಗಳು ದೇವರು ನಾನು ಕೊಟ್ಟಿದ್ದಾನಲ್ಲ, ದೇವರನ್ನು ಸಭೆಗಾಗಿ, ರಾಜ್ಯಕ್ಕಾಗಿ ಉಪಯೋಗಿಸುವಂತೆ. ಅನೇಕ ಬಡವರು, ದಿಗ್ಗದವರು, ದೀನರು ನಮ್ಮ ಸುತ್ತಮುತ್ತ ಇದ್ದಾರಲ್ಲ, ಅವರಿಗೆ ನಾವು ಈ ಲೋಕದ ಅಗತ್ಯಗಳನ್ನ ಕೊಡುವಂತೆ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡೋಣ. ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ, ನೀನು ಕರ್ತನೆ ನಮಗಾಗಿ ಎಲ್ಲವನ್ನ ಬಿಟ್ಟು ಬಂದಿಲ್ಲ ಕರ್ತ. ನಿನ್ನ ಒಂದು ಕರ್ತನೆ ಈ ಜನನವನ್ನ, ನಿನ್ನ ಒಂದು ಕರ್ತನೆ ಹುಟ್ಟು ಹಬ್ಬವನ್ನ ಕರ್ತನೆ ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಸಂತೋಷಕ್ಕಾಗಿ ಕರ್ತನೆ, ನೀವು ನಮಗೆ ಮಾಡಿರುವಂತಹ ಮಹಾ ಉಪಕಾರಕ್ಕಾಗಿ ಏಸಪ್ಪ, ನಿನ್ನ ತ್ಯಾಗವನ್ನು ನೆನೆಸುವವರಾಗಿ ಕರ್ತನೆ ನಾವು ಈ ಒಂದು ಹುಟ್ಟಿದ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಕರ್ತನೆ. ನಾವು ಪ್ರತಿಯೊಬ್ಬರಲ್ಲಿ ನೀನು ಮಾತನಾಡಿದ್ದೀವಿ.
ಅಪ್ಪ ಇನ್ನು ಮುಂದೆ ಕರ್ತನೆ ನಮ್ಮ ಜೀವಿತದಲ್ಲಿ ಪ್ರತಿದಿನ ನಾವು ಕ್ರಿಸ್ಮಸ್ ಮಾಡುವಂತೆ, ಪ್ರತಿದಿನ ನಾವು ಕರ್ತನೆ ಕೊಂಡಾಡುವಂತೆ ನಿನ್ನ ಒಂದು ನಾಮದಲ್ಲಿ ಏಸಪ್ಪ, ಪ್ರತಿದಿನ ನಾವು ಪರರಿಗೆ ಕೊಡುವಂತೆ ನೀವು ನಮ್ಮನ್ನ ಬಲಪಡಿಸಿ ನಡೆಸು. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯ ಪಿತನೇ. ರಿಯಲ್ ಮೀನಿಂಗ್ ಆಫ್ ಕ್ರಿಸ್ಮಸ್. ಸೊ ಕ್ರಿಸ್ಮಸ್ ಅಂದ್ರೆ ಏನು? ಸೆಲೆಬ್ರೇಷನ್ ಅಂಡ್ ಗಿವಿಂಗ್. ಏನು ಕ್ರಿಸ್ಮಸ್ ಕ್ರಿಸ್ಮಸ್ ಅಂದ್ರೆ ಏನು? ಗುಡ್ ಕಿಡ್ಸ್. ಓಕೆ, ಸೊ ಇವಾಗ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಕ್ಲಾಪ್ಸ್ ಮಕ್ಕಳು ಹೇಳ್ತಾ ಇದ್ದಾರೆ. ಇವಾಗ ಮಕ್ಕಳಿಗೆ ಒಂದೊಂದು ಪ್ರೋಗ್ರಾಮ್ ಆದ್ಮೇಲೂ ನೀವೆಲ್ಲರೂ ಚೆನ್ನಾಗಿ ಕ್ಲಾಪ್, ಜೋರಾಗಿ ಕ್ಲಾಪ್ ಮಾಡಿ ಅವ್ರನ್ನ ಎನ್ಕರೇಜ್ ಮಾಡ್ಬೇಕು. ಅದನ್ನ ನೀವು ಕೊಟ್ರೆ ಮಕ್ಕಳು ಇನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಓಕೆ ಓಕೆ, ಸೊ ಫಸ್ಟ್ ನಾವು ಮಕ್ಕಳದ್ದು ಕನ್ನಡ ಸಾಂಗ್, ವೆಲ್ಕಮ್ ಸಾಂಗ್ ಹಾಡ್ತಾರೆ. ಸಾವಿರ ಶುಭವು ಅನುದಿನ
ನೆಕ್ಸ್ಟ್ ವುಮೆನ್ಸ್ ಇಂದ ಸ್ಪೆಷಲ್ ಸಾಂಗ್. ¿Qué?
ಮೈಂಡ್ ಮಾಡ್ತಾ ಇದ್ದಾರೆ. ಯಾರು ಇಲ್ಲ? ಇಟ್ಸ್ ಓಕೆ. ಗುಡ್, ಎಲ್ಲರೂ ಕ್ಲಾಸ್. ಇವಾಗ ನಮ್ಮ ಪುಟ್ಟ ಮಕ್ಕಳು ಬಿಗಿನರ್ಸ್ ಮುಂದೆ ಬಂದು ಡ್ಯಾನ್ಸ್ ಮಾಡ್ತಾರೆ. ತಿಳಿಸಿ
ಆತನ ಸಾರ್ವಭೌಮತ್ವವನ್ನು ನಮಗೆ ತಿಳಿಸುವ ಈ ಒಂದು ಕಿರುನಾಟಕವನ್ನ ನಾವು ನೋಡೋಣ. ಪುರುಷರು ಮಹಿಳೆಯರು ಎಲ್ಲರೂ ದೇವರನ್ನು ಸ್ತುತಿಸಲಿ. ಎಲ್ಲಾ ಸೃಷ್ಟಿಯು ದೇವರನ್ನು ಸ್ತುತಿಸಲಿ. ಪರಲೋಕದ ಮೇಲೆಯೂ ಭೂಮಿಯ ಮೇಲೆಯೂ ಗಾಳಿಯ ಮೇಲೆಯೂ ನೀರಿನ ಮೇಲೆಯೂ ದೇವರು ಅಧಿಕಾರವನ್ನು ಹೊಂದಿದ್ದಾನೆ. ನನ್ನ ದೇವರೇ ಒಡೆಯನೇ, ನಿನ್ನನ್ನು ಘನಪಡಿಸುವೆನು, ನಿನ್ನ ನಾಮವನ್ನು ಯುಗಯುಗಾಂತರಗಳಲ್ಲಿಯೂ ಕೊಂಡಾಡುವೆನು. ಕೀರ್ತನೆಗಳು 145:5. जो
ಪರ್ಫಾರ್ಮೆನ್ಸ್. ಓಕೆ, ಹೇಗಿತ್ತು? 10 out of 10 ನಾ? Yes. Okay, so let's go for the next program. Memory verse. Beginners memory verse ಹೇಳ್ತಾರೆ. The secret of the Most High shall abide under the shadow of Almighty. I will trust the Lord is my refuge and fortress. My God in you I will trust. Isaiah chapter 41 verse 13. For I am the Lord thy God, will hold thy right hand and say unto thee, fear not, I will help thee. Thank you. O Lord, do not rebuke me in your anger. Psalm 6:1. Love each other as I love you. John chapter 15 verses 12. Thank you. ನಮ್ ಡ್ಯಾನ್ಸ್ ಮಾಡ್ತಾರೆ. ಇವಾಗ ಬಿಗಿನರ್ಸ್ ನೋಡಿದಾಯ್ತು, ನೆಕ್ಸ್ಟ್ ನಮ್ ಜೂನಿಯರ್ಸ್. Memory verse. ಯೆಹೋವನು ನನ್ನ ಕುರುಬನು ಕೊರತೆ ಪಡಲು. ಕೀರ್ತನೆ 23:1. The Lord is my shepherd, I shall have everything I need. Psalms chapter 23 verses 1. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಲೂಕ 1:28. Isaiah 9:6. For to us a child is born, to us a son is given, and the government will be on his shoulder, and he will be called a wonderful Counselor, mighty God, everlasting Father, Prince of Peace. Thank you. Psalms 23 verse 1-6. The Lord is my shepherd, I shall not want. He makes me lie down in green pastures. He leads me beside still waters. He restores my soul. He leads me in the path of righteousness for his name's sake. Even though I walk through the valley of the shadow of death, I will fear no evil, for you are with me. Your rod and your staff, they comfort me. You prepare a table for me in the presence of my enemies. You anoint my head with oil, my cup overflows. Surely goodness and mercy shall follow me all the days of my life, and I will dwell in the house of the Lord forever. Thank you. Thank you. Okay. ಮಕ್ಕಳು ಚೆನ್ನಾಗಿ
ಮೆಮೊರಿ ವರ್ಸ್ ಹೇಳ್ತಾರಲ್ಲ. ಓಕೆ, ಸೊ ಇವಾಗ ಐ ಜಸ್ಟ್ ವಾಂಟ್ ಟು ನೋ, ಯಾರಾದ್ರೂ ಒಬ್ರು ಬುಕ್ಸ್ ಆಫ್ ದ ಬೈಬಲ್ ಯಾರು ಹೇಳ್ತೀರಾ? ಫುಲ್ ಓಲ್ಡ್ ಟೆಸ್ಟಮೆಂಟ್ ಅಂಡ್ ನ್ಯೂ ಟೆಸ್ಟಮೆಂಟ್. Books of the Bible, Old Testament, Genesis, Exodus, Leviticus, Numbers, Deuteronomy, Joshua, Judges, Ruth, 1 Samuel, 2 Samuel, 1 Kings, 2 Kings, 1 Chronicles, 2 Chronicles, Ezra, Nehemiah, Job, Psalms, Proverbs, Ecclesiastes, Song of Solomon, Isaiah, Jeremiah, Lamentation, Ezekiel, Daniel, Hosea, Joel, Amos, Deuteronomy, Nahum, Haggai, Zechariah, Malachi. New Testament, Matthew, Mark, Luke, John, Acts, Romans, 1 Corinthians, 2 Corinthians, Galatians, Ephesians, Philippians, Colossians, 1 Thessalonians, 2 Thessalonians, 1 Timothy, 2 Timothy, Titus, Philemon, Hebrews, James, 1 Peter, 2 Peter, 1 John, 2 John, 3 John, Jude, Revelation. Thank you, Mani. Okay, ನಮ್ಮ ಜೂನಿಯರ್ ಮಕ್ಕಳು ರೆಡಿ ಇದ್ದಾರೆ. ಸೊ ಲೆಟ್ಸ್ ವಾಚ್ ದೇರ್ ಡ್ಯಾನ್ಸ್. Fight.
ಮಾತ್ರ ಹೇಳ್ತಾ ಇದ್ದಾರೆ, ಹಿಂದೆ ಇರೋದು ಸೂಪರ್ ಸ್ಟಾರ್ ಯಾರು? ಬಿಗಿನರ್ಸ್ ಮೆಮರಿ ವರ್ಸ್ ಹೇಳಿದಾಯ್ತು, ಪ್ರೈಮರಿ ಆಯ್ತು. ಸೊ ಜೂನಿಯರ್ಸ್ ನಾವ್ಯಾಕೆ ಬಿಡ್ಬೇಕಂತ ಅವರು ರೆಡಿ ಆಗಿದ್ದಾರೆ. Psalm 61, God a protector. Hear my cry, O God, listen to my prayer. In despair and far from home, I call to you. Take me to your safe refuge, for you are my protector, my strong defense against my enemies. Let me live in your sanctuary all my life. Let me find safety under your wings. Add my names to the king's life, O God. Protect him with a constant love and faithfulness. May he live in your presence for years. As I will give my daily bread. Thank you. ಎಫೆಸ 5:1-10. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಅನುಸರಿಸುವವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾಗಿಯೂ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿರಬಾರದು. ಇವುಗಳಿಂದ ದೂರವಿರುವುದೇ ದೇವ ಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕಚೋದಿಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದೂರಿಚಾರಿಗಳು, ವಿಗ್ರಹಕಾರರಂತಿರುವ ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಉರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಿರಬೇಡಿರಿ. ನೀವು ಇಂದಿರಾ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಗಿನವರಂತೆ ನಡೆದುಕೊಳ್ಳಿರಿ. ಬೆಳಗಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಆಮೆನ್. ಥ್ಯಾಂಕ್ ಯು. I look to the mountains, where will my help come from? My help will come from the Lord who created heaven and the earth. He will not let you fall, your protector is always beside you. ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೆಯ ಭಾಗದಿಂದ ನಿನಗೆ ಮೊರೆ ಇಡುತ್ತೇನೆ. ನಾನು ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ನೀನು ನನಗೆ ಶರಣನ ಶತ್ರುಗಳಿಂದ ತಪ್ಪಿಸುವ ಭದ್ರವಾದ ಬುರುಜು ಆಗಿದ್ದಿ. ನನಗೆ ನಿರಂತರವು ನಿನ್ನ ಗೂಡಾರದಲ್ಲಿ ಬಿಡರವಾಗಲಿ. ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಂತೆ ಅನುಗ್ರಹಿಸು. ದೇವರೇ, ನಿನ್ನಲ್ಲಿ ಭಯಭಕ್ತಿ ಒಳಗೆ ಸಿಕ್ಕತಕ್ಕ ಬಾಧ್ಯತೆಯನ್ನು ನನಗೂ ದಯಪಾಲಿಸಿದ್ದಿ. ಅರಸನಿಗೆ ದೀರ್ಘಕಾಲದ ಬಾಳಿಕೆಯನ್ನು ಅನುಗ್ರಹಿಸು. ಅವನ ಆಯಸ್ಸು ಅನೇಕ ತಲೆಗಳವರೆಗೆ ವೃದ್ಧಿಯಾಗಲಿ. ಅವನು ನಿನ್ನ ಸಾನ್ನಿಧ್ಯವನ್ನು ಪಡೆದು ಸದಾಕಾಲವು ಸಿಂಹಾಸನೂಢನಾಗಿರಲಿ. ಹೀಗಾದರೆ ನಾನು ಪ್ರತಿದಿನವೂ ನನ್ನ ಹರಕೆಗಳನ್ನು ಸಲ್ಲಿಸುವವನಾಗಿ ನಿನ್ನ ನಾಮವನ್ನು ಸದಾ ಸ್ಮರಿಸಿ ಕೀರ್ತಿಸುತ್ತಿರುವೆನು. ಆಮೆನ್. I look the mountains and I said, where my help comes from. My help comes from the Lord who made heaven and the earth. He will not let you fall. Your protector is always ahead. The protector of Israel never dozes or sleeps. He will not let you fall. He is beside you to protect you. The sun will not hurt you during the day, nor the moon during the night. The Lord will protect you from all danger. The Lord will protect you now and forever. Amen. Thank you. Okay. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಜೂನಿಯರ್ಸ್ ಇಂದಾನೆ ಮೆಡ್ಲಿ ಅವ್ರು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರಕ್ ಹೋಗಿದ್ದಾರೆ. ಸೊ ಅಲ್ಲೂವರೆಗೂ ಐ ವಾಂಟ್ ಒನ್ person to answer me. Okay. ಯಾರು ಹೇಳ್ತೀರಾ? ಹೋಗ್ತಾರೆ ಯಾರು? Jesus disciples. James, John, Philip, Thomas, Matthew, Aaron, Thaddeus, Simon, Judas, Bartholomew. Fine. Next, one more question.
ಇರೋ ಟೈಮಲ್ಲಿ 10 ಪ್ಲೇಗ್ ಬಂದಿತ್ತು. ಬಾಧೆಗಳು 10 ಬಾಧೆಗಳು ಮೋಸಸ್ ಟೈಮಲ್ಲಿ. ಯಾರು ಇಲ್ಲ? Turning the water into blood, then frogs, then ಮಿಡತೆಗಳು, ಆನೆಕಲ್ಲಿನ ಮಳೆ, ಗುಳ್ಳೆಗಳು, ಹುಣ್ಣುಗಳು, ಕತ್ತಲು, ಕಪ್ಪೆಗಳು, ಎಲ್ಲರೂ ಬಂದ್ರಾ? ರೆಡಿ? ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ಮೆಡ್ಲಿ. The stars are brightly shining in the night. Oh, for you save us, Lord. Long lay the world in tender of fire, really appearing from the sun that is warm. A thrill of hope, the weary soul rejoices beyond the blade. A new and glorious morn, finally. Oh, hear the angel voices, and I, the
Thank you, friends. ಹೌದಾ ಇಲ್ವಾ? ಸೊ ನಾವಿವಾಗ ಆಲ್ಮೋಸ್ಟ್ ಎಂಡಿಗೆ ಬಂದಿದ್ದೀವಿ. ಸೊ ಲೆಟ್ಸ್ ಹ್ಯಾವ್ ಅ ಬಿಗ್ ಅಪ್ಲಾಸ್ ಫಾರ್ ದೆಮ್. ನಮ್ಮ ಜೂನಿಯರ್ ಯೂತ್ಸ್ ಕಡೆಯಿಂದ ಒಂದು ಸರ್ಪ್ರೈಸ್. Very good. Take it to surprise. Okay. So, DJ NCಲಿ ಯಾವಾಗಲೂ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇದ್ದೇ ಇರುತ್ತೆ, ಹೌದಾ ಇಲ್ವಾ? ಇರುತ್ತಲ್ಲ. ಸೊ ನಾವು ವಿ ಹ್ಯಾವ್ ಕಮ್ ಆಲ್ಮೋಸ್ಟ್ ಟು ದಿ ಎಂಡ್. ಸೊ ಇವಾಗ ಒಂದು ಶ್ಯಾಡೋ ಸ್ಕಿಟ್ ಮಾಡ್ತೀವಿ. ಎಲ್ಲ ಮಕ್ಕಳು ದೊಡ್ಡವರು ಎಲ್ಲ ಸೇರ್ಕೊಂಡು ಮಾಡಿರೋದು ಸ್ಕಿಟ್. ಸೊ ಲೆಟ್ಸ್ ಪ್ರಿಪೇರ್ ಫಾರ್ ದಟ್. ಗುಲಾಮರಾಗಿ ಬಂಧನದಲ್ಲಿದ್ದರು. ಇಡೀ ಮಣ್ಣನ್ನು ತುಳಿದು
ಹೊಲದಲ್ಲಿ ಹುಲ್ಲನ್ನು ಕೊಯ್ದು ಅವುಗಳನ್ನು ಸೇರಿಸಿ ಮಾಡುತ್ತಿದ್ದ ಇಟ್ಟಿಗೆಗಳಿಂದ ಐಗುಪ್ತ ದೇಶದ ಪಟ್ಟಣಗಳನ್ನು ನಿರ್ಮಿಸುತ್ತಿದ್ದರು. ಒಂದು ನಿಮಿಷ. ಐಗುಪ್ತರ ಹಿಂಸೆಯ ಒಂದು ನಿಮಿಷ. ಇಸ್ರಾಯೇಲರು ಸೋತು ಹೋಗಿ ದೇವರ ಹೆಸರನ್ನು ಕಾಲ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿ ಬಂಧನದಲ್ಲಿದ್ದರು. ಜೇಡಿ ಮಣ್ಣನ್ನು ತುಳಿದು ಹೊಲದಲ್ಲಿ ಹುಲ್ಲನ್ನು ಕೊಯ್ದು ಅವುಗಳನ್ನು ಸೇರಿಸಿ ಮಾಡುತ್ತಿದ್ದ ಇಟ್ಟಿಗೆಗಳಿಂದ ಐಗುಪ್ತ ದೇಶದ ಪಟ್ಟಣಗಳನ್ನು ನಿರ್ಮಿಸುತ್ತಿದ್ದರು. ಐಗುಪ್ತರ ಹಿಂಸೆಯ ಹೊರೆಯು ಬಲು ಭಾರವಾಗಿತ್ತು. ಹಾಗೂ ಇಸ್ರಾಯೇಲರು ಸೋತು ಹೋಗಿ ದೇವರ ಹೆಸರನ್ನು ಕರೆದರು. ಹಾಗಾಗಿಯೂ ಇಸ್ರಾಯೇಲರ ಸಂಖ್ಯೆಯು ಬೆಳೆಯುತ್ತಾ ಅವರು ದೊಡ್ಡ ಜನಾಂಗವಾಗಿದ್ದರು. ಇದನ್ನು ಕಂಡ ಐಗುಪ್ತರಲ್ಲಿ ಬಲು ಭಯ ಹುಟ್ಟಿತು. ಇದೇ ರೀತಿಯಾಗಿ ಈ ಇಸ್ರಾಯೇಲರ ಸಂಖ್ಯೆ ಹೆಚ್ಚುತ್ತಿದ್ದರೆ ಅವರು ಒಂದು ದಿನ ಐಗುಪ್ತರ ವಿರುದ್ಧ ಬಿದ್ದು ತಮ್ಮ ದೇಶವನ್ನು ವಶಪಡಿಸಿಕೊಳ್ಳುತ್ತಾರೆಂಬ ಭಯಪಟ್ಟರು. ಹಾಗಾಗಿ ಇಸ್ರಾಯೇಲರು ಹೆಚ್ಚುವುದನ್ನು ತಡೆಯಬೇಕೆಂದು ಐಗುಪ್ತ ದೇಶದ ಅರಸನಾದ ಫರೋಹನು ಇಸ್ರಾಯೇಲ್ ಜನರ ಕುಟುಂಬಗಳಲ್ಲಿ ಹುಟ್ಟುವ ಎಲ್ಲಾ ಗಂಡು ಮಕ್ಕಳನ್ನು ಸಾಯಿಸಬೇಕೆಂದು ಆಜ್ಞಾಪಿಸಿದನು. ಇಂಥ ಸಮಯದಲ್ಲಿ ಲೇವಿ ಕುಟುಂಬಕ್ಕೆ ಸೇರಿದ ಅಮ್ರಾಮನು ಹಾಗೂ ಯಾಕೋಬೆದಳ ಮನೆಯಲ್ಲಿ ಗಂಡು ಮಗುವನ್ನು ಹುಟ್ಟಿತು. ಹಲವು ದಿನಗಳು ಮಗುವನ್ನು ಯಾರಿಗೂ ಕಾಣದೆ ಮುಚ್ಚಿದ್ದರು. ಇನ್ನು ಮುಚ್ಚಿಡಲು ಆಗದೆ ಹೋದಾಗ ಒಂದು ಪೆಟ್ಟಿಗೆಯನ್ನು ಮಾಡಿ ಅದರಲ್ಲಿ ಆ ಮಗುವನ್ನು ಮಲಗಿಸಿ ಆ ಬುಟ್ಟಿಯನ್ನು ನೈಲ್ ನದಿಯ ತೀರದಲ್ಲಿ ತೇಲಿಬಿಟ್ಟಳು. ಮಗುವಿನ ಅಕ್ಕಳಾದ ಮಿರ್ಯಾಮಳಿಗೆ ಆ ಬುಟ್ಟಿಯನ್ನು ನೋಡಿಕೊಳ್ಳುವಂತೆ ತಿಳಿಸಿದಳು. ಮಿರ್ಯಾಮಳು ಹುಲ್ಲಿನ ಮರೆಯಲ್ಲಿ ಆ ಬುಟ್ಟಿಯನ್ನು ಹಿಂಬಾಲಿಸುತ್ತಾ ಹೋದಳು. ಅದೇ ಸಮಯದಲ್ಲಿ ಫರೋಹನ ಕುಮಾರಿಯು ಆ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಳು. ನದಿಯಲ್ಲಿ ತೇಲುತ್ತಿದ್ದ ಆ ಬುಟ್ಟಿಯನ್ನು ಗಮನಿಸಿ ಆ ಬುಟ್ಟಿಯನ್ನು ತೆಗೆದು ನೋಡಿದಳು. ಅದರಲ್ಲಿ ಬಟ್ಟೆಯಿಂದ ಸುತ್ತಿದ ಒಂದು ಸುಂದರವಾದ ಇಬ್ರಿಯ ಗಂಡು ಮಗುವನ್ನು ಕಂಡ ಅವಳು ಸಂತೋಷವಾಗಿ ನೈಲ್ ನದಿಯು ತನಗೆ ಒಂದು ಗಂಡು ಮಗುವನ್ನು ವರವಾಗಿ ಕೊಟ್ಟಿತೆಂದು ನೆನೆಸಿ ಆ ಮಗುವನ್ನು ತನ್ನ ಮಗುವಾಗಿ ಸ್ವೀಕರಿಸಿದಳು. ನೀರಿನಿಂದ ತೆಗೆಯಲ್ಪಟ್ಟದ್ದರಿಂದ ಆ ಮಗುವಿಗೆ ಮೋಶೆ ಎಂದು ಹೆಸರಿಟ್ಟಳು. ಇದನ್ನು ಗಮನಿಸುತ್ತಿದ್ದ ಮಿರ್ಯಾಮಳು ರಾಜಕುಮಾರಿಯ ಬಳಿ ಬಂದು ಆ ಮಗುವನ್ನು ನೋಡಿಕೊಳ್ಳಲು ಒಬ್ಬ ಇಬ್ರಿಯ ದಾಸಿಯನ್ನು ಕರೆತರಲೇ ಎಂದು ಕೇಳಿದಳು. ರಾಜಕುಮಾರಿ ಒಪ್ಪಿದಳು. ಮಿರ್ಯಾಮಳು ಹಿಂತಿರುಗಿ ಆ ಮಗುವಿನ ತಾಯಿಯನ್ನು ರಾಜಕುಮಾರಿಯ ಬಳಿ ತಂದಳು. ರಾಜಕುಮಾರಿಯು ಆ ತಾಯಿಗೆ ಆ ಮಗುವನ್ನು ಪೋಷಿಸಲು ಆಜ್ಞಾಪಿಸಿದಳು. ಈ ರೀತಿಯಾಗಿ ಮಗುವಾದ ಮೋಶೆಯನ್ನು ದೇವರು ರಕ್ಷಿಸಿ ಅರಮನೆಯ ರಾಜಕುಮಾರನಾಗಿ ಬೆಳೆಯುವಂತೆ ಮಾಡಿದನು. 40 ವರ್ಷಗಳವರೆಗೂ ಮೋಶೆಯು ಐಗುಪ್ತ ದೇಶದ ರಾಜಕುಮಾರನಾಗಿ ಬೆಳೆದನು. ಮೋಶೆಯು ವಯಸ್ಕನಾದ ಮೇಲೆ ತನ್ನ ಸಹೋದರರಾದ ಇಬ್ರಿಯ ಜನರು ಪಡುತ್ತಿರುವ ಕಷ್ಟಗಳನ್ನು ನೋಡಲಾರಂಭಿಸಿದನು. ಒಬ್ಬ ಐಗುಪ್ತನು ಇಸ್ರಾಯೇಲನಾದ ಒಬ್ಬನನ್ನು ಹೊಡೆಯುವುದನ್ನು ನೋಡಿದನು.
ಸುತ್ತಲೂ ಯಾರೂ ಇಲ್ಲದಿರುವುದನ್ನು ಕಂಡ ಮೋಶೆಯು ಅವನನ್ನು ಹೊಡೆದು ಸಾಯಿಸಿ ಮರಳಿನಲ್ಲಿ ಮುಚ್ಚಿಟ್ಟನು. ಅನಂತರ ಅವನ ಇಬ್ಬರು ಇಸ್ರಾಯೇಲರು ಹೊರದಾಡುವುದನ್ನು ಕಂಡು, ನೀವು ಏಕೆ ಕಿತ್ತಾಡುತ್ತೀರಿ ಎಂದು ಕೇಳಲು, ಒಬ್ಬನು, ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿ ನೇಮಿಸಿದವನು ಯಾರು? ಆ ಐಗುಪ್ತನನ್ನು ಕೊಂದ ಹಾಗೆ ನನ್ನನ್ನು ಕೊಲ್ಲಲು ಯೋಚಿಸುತ್ತಿದ್ದೀಯೋ ಎಂದು ಕೇಳಿದನು. ಇದೇ ರೀತಿಯಾಗಿ ಮೋಶೆಯು ಆ ಐಗುಪ್ತನನ್ನು ಕೊಂದಿರುವ ವಿಷಯವು ಫರೋಹಾನನಿಗೂ ತಿಳಿದು ಬಂತು. ಕೋಪಗೊಂಡ ಫರೋಹಾನನು ಮೋಶೆಯನ್ನು ಕೊಲ್ಲಲು ಆದೇಶಿಸಿದನು. ತನ್ನ ಜೀವಕ್ಕೆ ಭಯಪಟ್ಟು ಮೋಶೆಯು ಐಗುಪ್ತ ದೇಶದಿಂದ ಮಿದ್ಯಾನ್ ದೇಶಕ್ಕೆ ಓಡಿ ಹೋದನು. ಮಿದ್ಯಾನ್ ಸೇರಿದ ಮೋಶೆಯು ಒಂದು ಬಾವಿಯ ಬಳಿ ವಿಶ್ರಮಿಸುತ್ತಿದ್ದನು. ಮಿದ್ಯಾನರ ಯಾಜಕನಾದ ರಘುವೇಲನಿಗೆ 7 ಜನ ಹೆಣ್ಣು ಮಕ್ಕಳಿದ್ದರು. ಅವರೆಲ್ಲರೂ ಕುರಿ ಕಾಯುವವರಾಗಿದ್ದರು. ತಮ್ಮ ತಂದೆಯ ಬಾವಿಯಿಂದ ನೀರನ್ನು ಸೇದಿ ಅವರ ಹಿಂಡಿಗೆ ನೀರು ಕುಡಿಸುತ್ತಿದ್ದರು. ಆದರೆ ಅಲ್ಲಿನ ಹತ್ತಿರದಲ್ಲಿದ್ದ ಕುರುಬರು ಅವರನ್ನು ಹೆದರಿಸಿ ಓಡಿಸಿ ಆ ನೀರನ್ನು ತಮ್ಮ ಕುರಿಗಳಿಗೆ ಕುಡಿಸುತ್ತಿದ್ದರು. ಮೋಶೆಯು ಆ ಹೆಣ್ಣು ಮಕ್ಕಳ ಪರವಾಗಿ ನಿಂತು ಆ ಬೇರೆ ಕುರುಬರನ್ನು ಅಲ್ಲಿಂದ ಓಡಿಸಿ ಇವರ ಹಿಂಡಿಗೆ ನೀರನ್ನು ನೀಡಿದನು. ಈ ರೀತಿಯಾಗಿ ಇತ್ರೋನನು ತನ್ನ ಹಿರಿ ಮಗಳಾದ ಚಿಪೋರಳಿಗೂ ಮೋಶೆಗೂ ಮದುವೆ ಮಾಡಿಸಿದನು. 40 ವರ್ಷಗಳ ಕಾಲ ಮೋಶೆಯು ಮಿದ್ಯಾನಿನಲ್ಲಿ ಕುರುಬನಾಗಿ ವಾಸಿಸಿದನು ಮತ್ತು ಗೇರ್ಷೋಮ್ ಎಂಬಾತನಿಗೆ ತಂದೆಯಾದನು. ಆದರೆ ಐಗುಪ್ತ ದೇಶದಲ್ಲಿ ಇಬ್ರಿಯ ಜನರು ಕಷ್ಟಪಡುತ್ತಾ ವೇದನೆಯಿಂದ ದೇವರಲ್ಲಿ ಮೊರೆಯಿಟ್ಟರು. ಇವರು ಪಡುತ್ತಿರುವ ಕಷ್ಟವನ್ನು ನೋಡಿದ ದೇವರು ಅವರ ಕಣ್ಣೀರಿನ ಪ್ರಾರ್ಥನೆಯನ್ನು ಕೇಳಿದನು. ತನ್ನ ಜನರಾದ ಇಸ್ರಾಯೇಲರನ್ನು ದಾಸತ್ವದಿಂದ ಬಿಡಿಸಲು ನಿರ್ಧರಿಸಿದನು. ಒಂದು ದಿನ ಮೋಶೆಯು ಕುರಿ ಕಾಯುತ್ತಾ ಹೋರೇಬ್ ಎಂಬ ಬೆಟ್ಟದ ಬಳಿ ಬಂದನು. ಆ ಬೆಟ್ಟವು ದೇವರ ಬೆಟ್ಟವೆನಿಸಲ್ಪಟ್ಟಿತು. ಆತನು ಅಲ್ಲಿ ಗಮನಿಸಿದಾಗ ಒಂದು ಪೊದೆಯು ಬೆಂಕಿ ಹತ್ತಿ ಉರಿಯುತ್ತಿತ್ತು. ಆದರೆ ಅದು ಸಂಪೂರ್ಣವಾಗಿ ಸುಡುತ್ತಿಲ್ಲ. ಇದು ಆಶ್ಚರ್ಯವೆಂದೆನಿಸಿ ಅದನ್ನು ನೋಡಲು ಹತ್ತಿರ ಹೋಗಲು ದೇವರು ಮೋಶೆಯನ್ನು ಆ ಪೊದೆಯೊಳಗಿಂದ ಕರೆದನು. ನಾನು ಅಬ್ರಹಾಮ, ಇಸಾಕ, ಯಾಕೋಬಿನ ದೇವರು. ನಾನು ಇಸ್ರಾಯೇಲರ ಕೂಗನ್ನು ಕೇಳಿದ್ದೇನೆ. ನಾನು ಅವರನ್ನು ಐಗುಪ್ತದಿಂದ ಬಿಡಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ ಕರೆತರಲು ಇಳಿದು ಬಂದಿದ್ದೇನೆ ಎಂದು ಹೇಳಿ ಮೋಶೆಗೆ ಐಗುಪ್ತ ದೇಶಕ್ಕೆ ಹೋಗಿ ತನ್ನ ಜನರನ್ನು ಫರೋಹನ ಕೈಯಿಂದ ಬಿಡಿಸಬೇಕೆಂದು ಆಜ್ಞಾಪಿಸಿದನು. ಮೋಶೆಯು ತನ್ನ ಸಹೋದರನಾದ ಆರೋನನೊಂದಿಗೆ ಐಗುಪ್ತ ದೇಶದ ಅರಸನಾದ ಫರೋಹನನ ಮುಂದೆ ಬಂದು ನಿಂತನು. ಇಸ್ರಾಯೇಲರ ದೇವರ ಮಾತನ್ನು ಕೇಳು, ನನ್ನ ಜನರಿಗೆ ಐಗುಪ್ತ ದೇಶದಿಂದ ಸ್ವಾತಂತ್ರ್ಯವನ್ನು ನೀಡು ಎನ್ನಲು ಫರೋಹನನು, ಯಾರು ಆ ದೇವರು? ನಾನು ಯಾಕೆ ಆತನ ಸ್ವರಕ್ಕೆ ಕಿವಿಗೊಡಲಿ ಎಂದನು. ನನಗೆ ಆ ದೇವರು ಯಾರೋ ತಿಳಿಯದು, ಹಾಗೂ ಇಸ್ರಾಯೇಲನ್ನು ಬಿಡುವುದಿಲ್ಲ ಎಂದನು. ಮೋಶೆಯು ಆರೋನನಿಗೆ ಯೆಹೋವನ ಹೆಸರಿನಲ್ಲಿ
ತನ್ನ ಕೈಯಲ್ಲಿದ್ದ ಕೋಲನ್ನು ಕೆಳಗೆ ಬಿಸಾಡಲು ಹೇಳಿದನು. ಅದು ಒಂದು ಸರ್ಪವಾಯಿತು. ಫರೋಹನನ ಯಾಜಕರು ಸಹ ತಮ್ಮ ಕೋಲುಗಳನ್ನು ಕೆಳಗೆ ಹಾಕಲು ಅವು ಸಹ ಸರ್ಪವಾಯಿತು. ಆದರೆ ಆರೋನನ ಸರ್ಪವು ಆ ಬೇರೆ ಸರ್ಪಗಳನ್ನು ನುಂಗಿಬಿಟ್ಟಿತು. ಆದರೂ ಫರೋಹನನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡನು. ಅನಂತರ ಫರೋಹನನ ಮುಂದೆ ನೈಲ್ ನದಿಯ ತೀರಕ್ಕೆ ಹೋಗಿ, ಇಸ್ರಾಯೇಲರ ದೇವರು ಅವರನ್ನು ಕರೆದುಕೊಂಡು ಬರಲು ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆ. ಆದರೆ ನೀನು ಆತನ ಮಾತಿಗೆ ಅವಿಧೇಯನಾದುದರಿಂದ ಆತನು ನೈಲ್ ನದಿಯನ್ನು ಶಪಿಸುತ್ತಾನೆ ಎನ್ನಲು ಆರೋನನು ತನ್ನ ಕೈಯಲ್ಲಿದ್ದ ಕೋಲನ್ನು ನೀರಿಗೆ ಚಾಚಿದನು. ಆಗ ನೈಲ್ ನದಿಯು ರಕ್ತವಾಗಿ ಬದಲಾಯಿತು. 7 ದಿನಗಳ ಕಾಲ ಎಲ್ಲ ನೀರು ರಕ್ತವಾಯಿತು. ನೀರಿನಲ್ಲಿದ್ದ ಎಲ್ಲ ಮೀನುಗಳು ಸತ್ತು ಇಡೀ ದೇಶವೇ ವಾಸನೆಯಿಂದ ತುಂಬಿತ್ತು. ಆದರೂ ಫರೋಹನನು ತನ್ನ ಹೃದಯವನ್ನ ಕಠಿಣ ಮಾಡಿಕೊಂಡು ಇಸ್ರಾಯೇಲರನ್ನು ಬಿಡಲಿಲ್ಲ. ಮರಳಿ ಫರೋಹನನು ದೇವರ ಮಾತನ್ನು ಕೇಳದೆ ಇಸ್ರಾಯೇಲರನ್ನು ಬಿಡದೆ ಹೋದದರಿಂದ ದೇವರು ಐಗುಪ್ತ ದೇಶವನ್ನು ಕಪ್ಪೆಗಳಿಂದ ತುಂಬಿದನು. ಹೇನು, ಮಿಡತೆ, ಎಲ್ಲಾ ಜಾನುವಾರುಗಳ ಸಾವು, ಗುಳ್ಳೆಗಳು, ಕಲ್ಮಳೆ ಹಾಗೂ ಕತ್ತಲೆ, ಈ ರೀತಿಯಾಗಿ ದೇವರು ಐಗುಪ್ತ ದೇಶದ ಮೇಲೆ 10 ಕೇಡುಗಳನ್ನು ಕಳಿಸಿದನು. ಇವೆಲ್ಲ ನಡೆದ ಮೇಲೂ ಫರೋಹನನು ಯೆಹೋವನ ಮಾತನ್ನು ಕೇಳದೆ ಇಸ್ರಾಯೇಲರನ್ನು ಬಿಡಲು ಒಪ್ಪಲಿಲ್ಲ. ಕೊನೆಯದಾಗಿ ಮೋಶೆಯು ಫರೋಹನಿಗೆ, ಐಗುಪ್ತ ದೇಶದ ಎಲ್ಲಾ ಕುಟುಂಬದ ಚೊಚ್ಚಲ ಫಲವು ಸಾಯುವುದು, ಸೇವಕನ ಮನೆಯಿಂದ ಹಿಡಿದು ಅರಸನ ಮನೆಯಲ್ಲಿಯೂ ಚೊಚ್ಚಲ ಮಕ್ಕಳು ಸಾಯುವರು ಎಂದು ನುಡಿದನು. ಅನಂತರ ಮೋಶೆಯು ಇಸ್ರಾಯೇಲ್ ಜನರನ್ನು ಒಗ್ಗೂಡಿಸಿ 1 ವರ್ಷದ ಕುರಿಮರಿಯನ್ನು ಯಜ್ಞವಾಗಿ ಅರ್ಪಿಸಿ ಅದರ ರಕ್ತವನ್ನು ಬಾಗಿಲಿನ ನಿಲುವು ಕಂಬಗಳಿಗೂ ಹಾಗೂ ಅಡ್ಡ ಕಂಬಗಳಿಗೂ ಹಚ್ಚಬೇಕು ಮತ್ತು ಆ ರಾತ್ರಿ ಕಹಿಯಾದ ಪಲ್ಯಗಳ ಸಂಗಡ ಹುಳಿಯಿಲ್ಲದ ರೊಟ್ಟಿಗಳನ್ನು ಸುಟ್ಟ ಮಾಂಸವನ್ನು ತಿನ್ನಬೇಕು ಎಂದು ತಿಳಿಸಿದನು. ಈ ರೀತಿಯಾಗಿ ಇಸ್ರಾಯೇಲರು ಆ ಕುರಿಮರಿಯ ರಕ್ತವನ್ನು ಅರ್ಪಿಸಿ ಅದರ ರಕ್ತವನ್ನು ತಮ್ಮ ಮನೆಯ ಬಾಗಿಲ ನಿಲುವುಗಳಲ್ಲಿ ಹಚ್ಚಿದರು. ಪಸ್ಕಾ ಹಬ್ಬದ ದಿನದಂದು ದೇವರ ದೂತನು ಹಾದು ಹೋಗುವಾಗ ರಕ್ತ ಚಿಹ್ನೆ ಇರುವ ಇಸ್ರಾಯೇಲರ ಮನೆಗಳನ್ನು ಹಾದು ಹೋಗಿ ಐಗುಪ್ತ ದೇಶದ ಚೊಚ್ಚಲು ಮಕ್ಕಳನ್ನು ಸಂಹರಿಸಿದನು. ಇಡೀ ಐಗುಪ್ತದಲ್ಲಿ ದೊಡ್ಡ ಗೋಳಾಟ ಉಂಟಾಯಿತು. ಫರೋಹನನು ಮೋಶೆಯನ್ನು ಕರೆಸಿ ತನ್ನ ಜನರನ್ನು ಕರೆದುಕೊಂಡು ಹೋಗಲು ಆಜ್ಞಾಪಿಸಿದನು. ಆ ಪಸ್ಕ ಹಬ್ಬದ ದಿನದಂದು ಯೆಹೋವನು ತನ್ನ ಪರಾಕ್ರಮದಿಂದ ಇಸ್ರಾಯೇಲರನ್ನು ಐಗುಪ್ತ ದಾಸತ್ವದಿಂದ ಬಿಡಿಸಿ ತಾನು ವಾಗ್ದಾನ ಮಾಡಿದ ಹಾಲು ಜೇನಿನ ದೇಶಕ್ಕೆ ಕರೆದೊಯ್ದನು. ಇಸ್ರಾಯೇಲರು 400 ವರ್ಷಗಳ ನಂತರ ಐಗುಪ್ತದಿಂದ ಬಿಡುಗಡೆಯಾದರು. ಅಬ್ರಹಾಮ, ಇಸಾಕ, ಯಾಕೋಬನ ದೇವರು ಇಸ್ರಾಯೇಲರಿಗೆ ಕೊಟ್ಟಂತ ವಾಗ್ದಾನವನ್ನು ನೆರವೇರಿಸಿ ಅವರನ್ನು ವಾಗ್ದಾನ ದೇಶಕ್ಕೆ ನಡೆಸಿದನು. ಮೋಶೆಯ ಕಥೆಯು ಯೇಸು ಕ್ರಿಸ್ತನ ಜನನ, ಮರಣ, ಪುನರುತ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಯೇಸು ಕ್ರಿಸ್ತನಿಂದ ನಮಗೆ ಬಂದಂತ ಬಿಡುಗಡೆಯನ್ನ ತೋರಿಸುತ್ತದೆ. ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಪಾಪದ ದಾಸತ್ವದಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಪರಲೋಕವೆಂಬ ವಾಗ್ದಾನ ದೇಶಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಸೊ ಇಷ್ಟೊತ್ತವರೆಗೂ ಆಲ್ಮೋಸ್ಟ್ ಎಂಡ್ ಅಂತ ಇದೆ. ಸೊ ವಿ ಆರ್ ಟೋಟಲಿ ಎಂಡ್.
ಸೊ ಇವಾಗ ವೋಟ್ ಆಫ್ ಥ್ಯಾಂಕ್ಸ್ ಫಾಸ್ಟ್ ಅನ್ನಿದೆ. ನಾನು ಮೊದಲನೇದಾಗಿ ಸರ್ವಶಕ್ತನಾದ ದೇವರಿಗೆ ಯೇಸು ಕ್ರಿಸ್ತನಿಗೆ ನಾನು ಸ್ತೋತ್ರ ಮಾಡ್ತೇನೆ. ದೇವರು ತಾನೇ ಈ ಸಮಯವನ್ನು ನಮ್ಮ ಒಂದು ಜೀವಿತಗಳಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಮಕ್ಕಳ ಜೀವಿತ ಕೊಟ್ಟಿದ್ದಾನೆ. ಪ್ರಿಯರ್, ಎಷ್ಟು ಚೆನ್ನಾಗಿ ನಮ್ಮ ಮಕ್ಕಳು ಮಾಡಿದ್ರಲ್ವಾ? ರಿಯಲಿ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಅಲ್ವಾ? ತುಂಬ ಚೆನ್ನಾಗಿ ದೇವರು ನಡೆಸ್ಕೊಟ್ಟಿದ್ದಾರೆ. ನಾನು ಯಾವಾಗ ಹೇಳಿ ಇಷ್ಟಪಡೋದು, ನಮ್ಮ ಬಲವಲ್ಲ, ನಮ್ಮ ಪರಾಕ್ರಮವಲ್ಲ, ಯೇಸು ಕ್ರಿಸ್ತನ ಆತ್ಮದಿಂದಲೇ ಎಲ್ಲ ಆಗೋದು ಅಲ್ವಾ? ಮೊದಲನೇದಾಗಿ ನಾನು ನಮ್ಮ ಹಿರಿಯ ಸಹಪಾಠ ಅಂತ ರೆವರೆಂಡ್ ಜೇಕಬ್ ಫ್ರಾನ್ಸ್ ಅವರಿಗೆ ನಾನು ವಂದನೆ ಹೇಳ್ತೇನೆ. ಮತ್ತೆ ನಮ್ಮ ಪಾಸ್ಟರ್ ಕಮಿಟಿ ನಾನು ವಂದನೆ ಹೇಳ್ತೇನೆ. ನಮ್ಮ ಎಲ್ಲ ಸೀನಿಯರ್ ಯೂತ್ಸ್ಗೆ ನಾನು ವಂದನೆ ಹೇಳ್ತೇನೆ. ವಿಶೇಷವಾಗಿ ನಾನು ಈ ದಿನ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಫ್ಯಾಬಿಯಾನ್ ಮತ್ತೆ ರೇಚಲ್ಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಎಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು. ಸಂಡೇ ಸ್ಕೂಲ್ ಬೇಜಾರಾಗಿ ನಮ್ಮ ರೇಚಲ್ ಮತ್ತೆ ಫ್ಯಾಬಿಯಾನ್ ಅವರು ಈ ಒಂದು ಡೆಕೋರೇಷನ್ ಮಾಡೋದ್ರಲ್ಲಿ ನಮ್ಮ ಅಶೋಕ್ಗೆ, ಜಾಕ್ಸನ್ಗೆ ಮತ್ತೆ ಲೆನಾರ್ಡ್ಗೆ ಸಹಾಯ ಮಾಡಿದ್ದಾರೆ. ಅದು ಮಾತ್ರವಲ್ಲ, ಎಲ್ಲ ಸಂಡೇ ಸ್ಕೂಲ್ ಮಕ್ಕಳಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಸಂಡೇ ಸ್ಕೂಲ್ ಮಕ್ಕಳ ತಾಯಿ ಕೂಡ ತುಂಬಾ ನೀವು ಕಷ್ಟಪಟ್ಟಿದ್ದೀರಾ. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ಅನೇಕ ಸಾರಿ ನಾನು ನೋಡಿದ್ದೀನಿ, ಅವಾಗ ಇವಾಗ ಕರೀತಾ ಇದ್ದ ಪ್ರಾಕ್ಟೀಸ್ಗೆಲ್ಲ ಕಲ್ಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ದೊಡ್ಡ ಒಂದು ವಂದನೆ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು. ಅದೇ ರೀತಿಯಾಗಿ ಜೂನಿಯರ್ ಯೂತ್ಸ್ಗೂ ನಾವು ಥ್ಯಾಂಕ್ಸ್ ಹೇಳ್ಬಿಡ್ತೀವಪ್ಪ. ಅವರು ಜೂನಿಯರ್ ಯೂತ್ ತೆಗೆದುಕೊಂಡು ಮಾಡಿದ್ದಾರೆ. ಮತ್ತೆ ನಮ್ಮ ಪ್ರೀತಿ ಅವರು ಈ ದಿನ ತಮ್ಮ ಚೆನ್ನಾಗಿ ಹೋಸ್ಟ್ ಮಾಡಿದ್ರು. ಅದಕ್ಕಾಗಿ ನಾನು ಅವರಿಗೆ ವಂದನೆ ಹೇಳ್ತೇನೆ. ನಮ್ಮ ಮ್ಯೂಸಿಷಿಯನ್ಸ್ಗೂ ನಾನು ವಂದನೆ ಹೇಳ್ತೇನೆ. ಮತ್ತೆ ನಮ್ಮ ಗಿರೀಶ್ ಬ್ರದರ್ಗೂ ನಾನು ವಂದನೆ ಹೇಳ್ತೇನೆ. ನಂತರ ವಿಶೇಷವಾಗಿ ನಾನು ವಂದನೆ ಹೇಳೋದು ಯಾರಿಗಂದ್ರೆ ನಮ್ಮ ಒಂದು ಟ್ರೆಷರರ್ಗೆ. ದೇವರ ಒಂದು ಕೃಪೆಯಿಂದ ನಮ್ಗೆ ಒಳ್ಳೆ ಟ್ರೆಷರರ್ ಕೊಟ್ಟಿದ್ದಾರೆ. ದೇವರ ನಾಮದಲ್ಲಿ ನಮ್ಗೆ ಬೇಕಾದ ಎಲ್ಲ ಖರ್ಚನ್ನು ನೋಡ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ, ಅವರಿಗೆ ವಂದನೆ ಹೇಳುವಳಾಗಿದ್ದೇನೆ. ಅದು ಮಾತ್ರವಲ್ಲ ಪ್ರಿಯರೇ, ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿದಂತ ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ. ನಮ್ಮ ಸಂಡೇ ಸ್ಕೂಲ್ ಎಲ್ಲ ಟೀಚರ್ಸ್ಗೆ ನಾನು ವಂದನೆ ಹೇಳ್ತೇನೆ. ಜೋರಾಗಿ ತಪ್ಪಾಗ ಅವರು ಕಷ್ಟಪಟ್ಟು ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಜೂನಿಯರ್ ಇವತ್ತೇ ನನಗೆ ಜೊತೆ ನೋಡಿದ್ರೆ ಬಿಗಿನರ್ಸ್ ಮಕ್ಕಳು ಅಷ್ಟು ಚೆನ್ನಾಗಿ ಮಾಡಿದ್ದು ಅಲ್ವಾ? ಎಷ್ಟು ಭಯ ಇಲ್ಲದೆ ಮಾಡಿದ್ರು. ಜೂನಿಯರ್ ಮಕ್ಕಳು ಮಾಡಿದ್ರು, ನಂತರ ಪ್ರೈಮರಿ ಮಕ್ಕಳು ಮಾಡಿದ್ರು. ಒಂದು ಕಡೆ 2 ಪ್ರೋಗ್ರಾಮ್ ಕೊಟ್ಟರು. ಯೂಶುವಲ್ ಆಗಿ ನಾವೇನ್ ಮಾಡ್ತಾ ಇದ್ವಿ, ದೊಡ್ಡವರು ನಮ್ಮ ಸೀನಿಯರ್ ಯೂತ್ಸ್ ಅಥವಾ ಜೂನಿಯರ್ ಯೂತ್ಸ್ ನಮ್ಮ ಆ ಒಂದು ಕ್ಯಾರೆಲ್ಸ್ ಅಲ್ಲಿ ನಡೆಸೋದು. ಆದ್ರೆ ಇವಾಗ ನಮ್ಮ ಮಕ್ಕಳೇ ನಡೆಸ್ಬಿಟ್ರು ಕ್ಯಾರೆಲ್ಸ್ ನ ಅಲ್ವಾ? ಅದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ನಮ್ಮ ಕಲಿಯುವಂತ ಬ್ರದರ್ ಉದಯ್ ಕುಮಾರ್ ಅವರು ಮುಂದೆ ಬಂದು ಅಂತಿಮ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತೇನೆ. ಅದರ ನಂತರ ನಮ್ಮ ರೆವರೆಂಡ್ ಜೇಕಬ್ ಫ್ರಾನ್ಸ್ ಅವರು ಮುಂದೆ ಬಂದು ಅಂತಿಮ ಆಶೀರ್ವಾದ ಕೊಡಬೇಕು. ಕೊನೆ ಪ್ರಾರ್ಥನೆ ಬ್ರದರ್ ಉದಯ್ ಕುಮಾರ್. ನಾವೆಲ್ಲರೂ ದೇವರ ಸನ್ನಿಮುಖದಲ್ಲಿ ಎದೆ ನಿಂತುಕೊಳ್ಳೋಣ. ಸ್ತೋತ್ರ. ಪರಿಶುದ್ಧನಾದಂಥ ದೇವರೇ, ನಿತ್ಯ ನಿರಂತರ ವಾಸವಾಗಿರುವ ಆತನೇ, ನಮಗಾಗಿ ನೀನು ಕಳಿಸಿಕೊಟ್ಟಂತಹ ವಿಶೇಷವಾದ ಬಹುಮಾನಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ನೀನು ನಿನ್ನ ಬಳಿಯಲ್ಲಿ ನಿನ್ನ ಮಗನನ್ನು ಇಟ್ಟುಕೊಳ್ಳದೆ ಮನುಷ್ಯರಾದ ನಾವು ಪರಲೋಕ ರಾಜ್ಯದಲ್ಲಿ ಸೇರಬೇಕೆಂಬುದಾಗಿ ನೀನು ನಿಶ್ಚಯ ಮಾಡಿಕೊಂಡು ನಿನ್ನ ಒಬ್ಬನೇ ಮಗನಾದಂತಹ ಯೇಸು ಕ್ರಿಸ್ತನನ್ನು ನಮಗಾಗಿ ಈ ಲೋಕಕ್ಕೆ ಕಳಿಸಿಕೊಟ್ಟದಕ್ಕಾಗಿ ನಾವು ನಿಮಗೆ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸ್ತೋತ್ರಗಳನ್ನು ಮಾಡುವವರಾಗಿದ್ದಾರೆ. ಆತನು ಬಂದಿದ್ದರಿಂದಲೇ ನಾವು ಪರಲೋಕವನ್ನು ನೋಡಲು ಸಾಧ್ಯವಾಯಿತು. ನಿನ್ನ ಸಮ್ಮುಖದಲ್ಲಿ ಇರುವಂತಹ ಒಂದು ಮಹಾ ಕೃಪೆ ನಮಗೆ ನೀನು ದಯಪಾಲಿಸಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತಾವ. ಈ ದಿನದ ಹರ್ಷಕ್ಕಾಗಿ ಸ್ತೋತ್ರ ದೇವರ. ಈ ದಿನ ನಮ್ಮ ಮಧ್ಯದಲ್ಲಿ ಇದ್ದುದಕ್ಕಾಗಿ ಸ್ತೋತ್ರ ದೇವರ. ಈ ದಿನ ನಿನ್ನ ಮಕ್ಕಳನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರ. ಈ ಒಂದು ಸಂತೋಷವನ್ನು ನೀನು ನಮ್ಮಲ್ಲಿ ಉಂಟು ಮಾಡಿದ್ದಕ್ಕಾಗಿ ನಾವು ನಿಮ್ಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾವ. ಈ ಸಮಯದಲ್ಲಿ ದೇವರೇ, ನಿನ್ನ ಸಮ್ಮುಖದಲ್ಲಿ ತಲೆಬಾಗಿ ನಿಂತಿರುವಂತ ಪ್ರತಿ ಒಂದೊಂದು ಕುಟುಂಬದ ಮಕ್ಕಳನ್ನು ನಿನಗೆ ಒಪ್ಪಿಸಿಕೊಡುತ್ತಾ ಇದ್ದಾವೆ. ಹೆಸರಾಗಿ ಅವರನ್ನು ಆಶೀರ್ವದಿಸು. ನಿನ್ನ ಕೃಪೆಯಿಂದಲೂ ದಯೆಯಿಂದಲೂ ಅವರನ್ನು ನೀನು ಕರ್ತನೆ
ಆವರಿಸಿಕೊಂಡು ಒಬ್ಬೊಬ್ಬರಿಗೂ ಮುತ್ತಿಟ್ಟು ನಿನ್ನ ಮಕ್ಕಳಾಗಿ ಅವರನ್ನು ನಿನ್ನ ಸಮ್ಮುಖದಲ್ಲಿ ಸೇರಿಸಿಕೊಂಡು ಬಲದಿಂದಲೂ ಶಕ್ತಿಯಿಂದಲೂ ನಿನ್ನ ಆತ್ಮದಿಂದಲೂ ಅವರನ್ನು ತುಂಬಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ನನ್ನ ತಂದೆಯೇ. ಈ ಶುಭ ಸಂದೇಶವನ್ನು ನಮ್ಮ ದಿವ್ಯ ಜ್ಯೋತಿ ನ್ಯಾಷನಲ್ ಸಭೆಗೆ ದೇವರು ಅನುಗ್ರಹಿಸಿದ್ದಕ್ಕಾಗಿ ವಂದನೆ ಸಲ್ಲಿಸುತ್ತಾ ಐ ವಿಶ್ ಯು ಹ್ಯಾಪಿ ಕ್ರಿಸ್ಮಸ್ ಅಂಡ್ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು ಹಾಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಕೊನೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಸಕಲ ಜಾತಿಯ ಪ್ರಯತ್ನವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮರ ಅನನ್ಯತೆ ಸಹವಾಸವು ಇಂದಿಗೆಂದಿಗೂ ಸದಾ ಕಾಲವು ನಮ್ಮೆಲ್ಲರೊಡನೆ ಸ್ಥಿರವಾಗಿ ನೆಲೆಗೊಂಡಿರಲಿ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು.